ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಪಿ ಯು ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟ್ರಕ್ಚರ್ ಆಫ್ ಆಟಮ್ನ ನೆಕ್ಸ್ಟ್ ಸೆಷನ್ಗೆ ಇವತ್ತು ಹೋಗೋಣ. ಆ ನೆಕ್ಸ್ಟ್ ಸೆಷನ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವೇನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವೋ ಅದು ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆವಾಗ ನೀವು ಚಾಪ್ಟರ್ಗಳನ್ನ ಕಂಟಿನ್ಯೂಟಿನ ಮೇಂಟೈನ್ ಮಾಡೋಕ್ಕದು ಈಸಿ ಆಗ್ತದೆ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟ್ರಕ್ಚರ್ ಆಫ್ ಆಟಮ್ನ ನೆಕ್ಸ್ಟು ಟಾಪಿಕನ್ನು ಕಲಿತಾ ಹೋಗೋಣ. ಈಗ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಮಾಡಿದ್ದೆ, ಡಿ ಬ್ರಾಗ್ಲಿ ಈಕ್ವೇಷನ್ ಮಾಡಿದ್ವಿ, ಮತ್ತು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ಸೊ ಅಲ್ಲಿ ನಮಗೆ ಗೊತ್ತಾಯಿತು ಬೋಹರ್ಸ್ ಅಟಾಮಿಕ್ ಮಾಡೆಲಲ್ಲಿ ಕೆಲವು ಡಿಮೆರಿಟ್ಸ್ ಇತ್ತು ಅಲ್ವಾ. ಅಂದರೆ ಬೋಹರ್ಸ್ ಮಾಡೆಲ್ಲು ಕೆಲವೊಂದು ವಿಷಯದಲ್ಲಿ ಫೇಲ್ಯೂರ್ ಆಗಿದೆ. ಸೊ ನಾವೇನು ಮಾಡೋಣ, ಆ ಬೋಹರ್ಸ್ ಅಟಾಮಿಕ್ ಮಾಡೆಲ್ಲು ಫೇಲ್ಯೂರ್ ಆಗೋದಕ್ಕೆ ಏನು ಮೇನ್ ರೀಸನ್ಸ್ ಅನ್ನೋದನ್ನ ನೋಡೋಣ. ಆ ಫೇಲ್ಯೂರ್ಗೆ ರೀಸನ್ಸನ್ನು ನೋಡಿದ ಮೇಲೆ ನೆಕ್ಸ್ಟು ಯಾವ ಅಟಾಮಿಕ್ ಮಾಡೆಲ್ ಬರುತ್ತೆ, ಅದು ಹೇಗೆ ಡೆವಲಪ್ ಮಾಡಿದ್ರು, ಯಾರು ಡೆವಲಪ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಓಕೆ, ವಿಲ್ ಸ್ಟಾರ್ಟ್. So first one, we'll see the failure. Okay, failure of Bohr atomic model. Reasons for, okay na, reasons for failure of Bohr atomic model. Bohr's atomic model ನೋಡೋಣ. Okay, ನೋಡಿ, ಡಿ ಬ್ರಾಗ್ಲಿ ಈಕ್ವೇಷನಲ್ಲಿ ಅವರು ಪ್ರೂವ್ ಮಾಡ್ತಾರೆ ಏನಂತ, ಒಂದು ಮ್ಯಾಟರ್ಗೆ ವೇವ್ ನೇಚರು ಮತ್ತು ಪಾರ್ಟಿಕಲ್ ನೇಚರ್ ಎರಡೂ ಇರುತ್ತೆ, ಡ್ಯುಯಲ್ ನೇಚರ್ ಇರುತ್ತೆ ಅಂತ ಡಿ ಬ್ರಾಗ್ಲಿ ಅವರು ಪ್ರೂವ್ ಮಾಡಿದ್ರು ಅಲ್ವಾ. ಸೊ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಫೇಲ್ಯೂರ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಇವರು ಆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ನ ಅಥವಾ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಗಿರುವಂಥ ಡ್ಯುಯಲ್ ನೇಚರ್ನ ಅವರು ಕನ್ಸಿಡರ್ ಮಾಡಲಿಲ್ಲ. ಬರೀ ಪಾರ್ಟಿಕಲ್ ನೇಚರ್ ಮೇಲೆ ಅವರು ಮಾಡೆಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಹೊರತು ಆ ವೇವ್ ನೇಚರನ್ನು ಕನ್ಸಿಡರ್ ಮಾಡಲಿಲ್ಲ. ಎರಡೂ ನೇಚರನ್ನು ಅವರು ಕನ್ಸಿಡರ್ ಮಾಡದೇ ಇರೋದು ಒಂದು ಮೇನ್ ಡ್ರಾಬ್ಯಾಕ್ ಆಗುತ್ತೆ ಅಥವಾ ಮೇನ್ ರೀಸನ್ ಆಗುತ್ತೆ ಅವ್ರದ್ದು ಮಾಡೆಲ್ ಫೇಲ್ಯೂರ್ ಆಗೋದಕ್ಕೆ. ಓಕೆನಾ, ಒಂದು ಏನು ಡ್ಯುಯಲ್ ನೇಚರ್ ಆಫ್ ಮ್ಯಾಟರನ್ನು ಅವರು ಕನ್ಸಿಡರ್ ಮಾಡಿಲ್ಲ. ಓಕೆ, ಸೆಕೆಂಡ್ ರೀಸನ್ ಏನು ಅಂದರೆ, ಅವ್ರು ಹೇಳಿದ್ರು ಏನಂತ, ಒಂದು ಎಲೆಕ್ಟ್ರಾನ್ಗೆ ಪರ್ಟಿಕ್ಯುಲರ್ ಪಾತ್ ಇರುತ್ತೆ ಟು ರೊಟೇಟ್ ಅರೌಂಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಟ್ ಪಾತ್ ಈಸ್ ಕಾಲ್ಡ್ ಆಸ್ ಎನ್ ಆರ್ಬಿಟ್ ಅಂತ ಹೇಳಿದ್ರು ಅಲ್ವಾ. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ಗೆ ಅಥವಾ ಮೈಕ್ರೋಸ್ಕೋಪ್ ಪಾರ್ಟಿಕಲ್ಗೆ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಅದು ಮೂವ್ ಆಗ್ತಿದೆ, ಆರ್ಬಿಟ್ ಇದೆ ಅಂತ ಹೇಳೋದಾದರೆ ಹೈಸೆನ್ಬರ್ಗ್ ಹೇಳ್ತಾರೆ ಏನು, ಅದು ಪರ್ಟಿಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಿದೆ ಅನ್ನೋದಾದರೆ ಅದಕ್ಕೆ ನಾವು ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ನ ಫೈಂಡ್ ಔಟ್ ಮಾಡಿದಾಗ ಮಾತ್ರ ಅದಕ್ಕೆ ಪರ್ಟಿಕ್ಯುಲರ್ ಪಾತ್ ಇದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅಲ್ವಾ. ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಪ್ರೂವ್ ಆಯಿತು, ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಗೆ ನಾವು ಎಕ್ಸಾಕ್ಟ್ ಪಾತ್ ಮತ್ತು ಮೊಮೆಂಟಮ್ನ ಅಟ್ ಎ ಟೈಮ್ ಅಂದರೆ ಸೈಮಲ್ಟೇನಿಯಸ್ ಆಗಿ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ ಅಂತ ಅವರು ಪ್ರೂವ್ ಮಾಡ್ತಾರೆ ಅಲ್ವಾ ಎಲೆಕ್ಟ್ರಾನ್ಗೆ. ಸೊ ಹಾಗಿದ್ರೆ ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ನ ನಾವು ಕಂಡುಹಿಡಿಯೋಕೆ ಆಗಲಿಲ್ಲ ಅಂದಮೇಲೆ ಪರ್ಟಿಕ್ಯುಲರ್ ಆರ್ಬಿಟ್ನೂ ಕೂಡ ಹೇಳೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಆರ್ಬಿಟ್ ಪಾತ್ ಹೇಳಬೇಕು ಅಂದರೆ ಮೊಮೆಂಟಮ್ ಮತ್ತು ಪೊಸಿಷನ್ನ ನಾವು ಎಕ್ಸಾಕ್ಟಾಗಿ ಡಿಟರ್ಮಿನ್ ಮಾಡಬೇಕು. ಬಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಅದು ಆಗಲ್ಲ. ಅಂದಮೇಲೆ ಅದು ಪರ್ಟಿಕ್ಯುಲರ್ ಆಗಿ ಈ ಆರ್ಬಿಟಲ್ಲೇ ಒಂದು ಪಾತಲ್ಲೇ ರೊಟೇಟ್ ಆಗ್ತದೆ ಅಂತ ಹೇಳೋದು ಕೂಡ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಆದ್ದರಿಂದ ಆ ಬೋಹರ್ಸ್ ಅಟಾಮಿಕ್ ಮಾಡೆಲ್ಲು ಏನು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಹೇಳಿದ್ರು ಅದಕ್ಕೆ ಎಕ್ಸಾಕ್ಟಾಗಿ ಏನಾಗಿತ್ತು, ಆಪೋಸಿಟ್ ಆಗಿತ್ತು. ಅಂದರೆ ಅದನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಬೋಹರ್ಸ್ ಅಟಾಮಿಕ್ ಮಾಡೆಲು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಸೊ ದೀಸ್ ಆರ್ ದ ಟೂ ಮೇನ್ ರೀಸನ್ಸ್ ಫಾರ್ ದ ಫೇಲ್ಯೂರ್ಸ್ ಆಫ್ ದ ಬೋಹರ್ಸ್ ಅಟಾಮಿಕ್ ಮಾಡೆಲ್. ಅರ್ಥ ಆಯ್ತಾ? ಸೊ ಆಗಿದ್ರೆ ಇದು ಫೇಲ್ಯೂರ್ ಆದಮೇಲೆ ಇನ್ನೊಂದು ಮಾಡೆಲ್ ಕನ್ಸ್ಟ್ರಕ್ಟ್ ಆಗೋದಕ್ಕೆ ಯಾವ ಕಾನ್ಸೆಪ್ಟ್ಸ್ ಕಾರಣ ಆಯಿತು ಅಂತ ನೋಡ್ತಾ ಹೋಗೋಣ. ಈಗ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಿದೆ ಫಿಸಿಕ್ಸಲ್ಲಿ, ಹೌದಾ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂಥೇಳಿ. ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅನ್ನೋದು ಯಾವ ಕಾನ್ಸೆಪ್ಟ್ಸ್ ಮೇಲೆ ಬಿಲ್ಡ್ ಮಾಡಿದ್ದಾರೆ ಅಂದರೆ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಮೇಲೆ ಇದನ್ನು ಫಾರ್ಮ್ ಮಾಡಿದ್ದಾರೆ ಅದಲ್ಲ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಸೊ ಇದ್ರ ಮೇಲೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಏನು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ, ಹೌದಾ. ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವು ಮ್ಯಾಕ್ರೋಸ್ಕೋಪಿಕ್ಗೆ ಅಪ್ಲೈ ಮಾಡಿದ್ರೆ, ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟಿಗೆ ಅಂದರೆ ಒಂದು ಮೇಲಿಂದ ಬೀಳ್ತಾ ಇರೋವಂಥ ಒಂದು ಸ್ಟೋನ್ ಕಲ್ಲಾಗಿರ್ಬೋದು, ಅಥವಾ ಒಂದು ಸರ್ಕ್ಯುಲರ್ ಪಾತಲ್ಲಿ ಒಂದು ಫೀಲ್ಡಲ್ಲಿ ಒಬ್ಬ ವೆಹಿಕಲ್ಲು ರೊಟೇಟ್ ಆಗ್ತಿರೋದಾಗಿರ್ಬೋದು, ಅಥವಾ ಪ್ಲ್ಯಾನೆಟ್ಸ್ ಅರೌಂಡ್ ದ ಸನ್ ರೊಟೇಟ್ ಆಗ್ತಿರೋದಾಗಿರ್ಬೋದು, ಇವುಗಳಿಗೆ ನಾವು ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟಿಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವು ಅಪ್ಲೈ ಮಾಡಿದ್ರೆ ಅಲ್ಲಿ ನಮಗೆ ಎಕ್ಸಾಕ್ಟ್ ಆನ್ಸರ್ಸ್ಗಳು ಬರ್ತದೆ ಫಾರ್ ದ ಪೊಸಿಷನ್ಗಾಗಿರ್ಬೋದು ಅಥವಾ ಮೊಮೆಂಟಮ್ ಆಫ್ ದ
ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆಗಿರ್ಬೋದು, ಅದಕ್ಕೆ ನಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ ಯಾವಾಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಅಪ್ಲೈ ಮಾಡಿದಾಗ. ಅರ್ಥ ಆಯ್ತಾ? ಬಟ್ ಅದೇ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಸಚ್ ಆಸ್ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಇವುಗಳಿಗೆ ನಾವು ಆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಅಪ್ಲೈ ಮಾಡಿದಾಗ ನಮ್ಗೆ ಅಲ್ಲಿ ಎಕ್ಸಾಕ್ಟ್ ಆನ್ಸರ್ಸು ಬರಲ್ಲ, ಎರರ್ ಆಗುತ್ತೆ, ತಪ್ಪಾಗುತ್ತೆ. ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಮ್ಯಾಕ್ರೋಸ್ಕೋಪಿಗೆ ಅಪ್ಲೈ ಮಾಡ್ಬೋದು. ಹಾಗಾದರೆ ಯಾಕೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವು ಮೈಕ್ರೋಸ್ಕೋಪಿಗೆ ಅಪ್ಲೈ ಮಾಡಿದಾಗ ರಾಂಗ್ ಆನ್ಸರ್ ಬರುತ್ತೆ, ಎಕ್ಸಾಕ್ಟ್ ಆನ್ಸರ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಅಥವಾ ಯಾಕೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಕೇಳೋದಾದರೆ ನೀವು, ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ನ ಅವರು ಇಗ್ನೋರ್ ಮಾಡ್ತಾರೆ. ಈಗ ಡ್ಯುಯಲ್ ನೇಚರ್ ಅಂದರೆ ಏನಪ್ಪ, ಪಾರ್ಟಿಕಲ್ ನೇಚರು ಇರುತ್ತೆ ಮತ್ತು ವೇವ್ ನೇಚರು. ಒಂದು ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟನ್ನು ನಾವು ತೊಗೊಂಡಾಗ ಅದರಲ್ಲಿ ಪಾರ್ಟಿಕಲ್ ನೇಚರ್ ಏನಾಗಿರುತ್ತೆ, ಡಾಮಿನೇಟ್ ಆಗಿರುತ್ತೆ. ವೇವ್ ನೇಚರ್ ಇರುತ್ತೆ ಬಟ್ ನೆಗ್ಲಿಜಿಬಲ್ ಆಗಿರುತ್ತೆ, ಇನ್ಸಿಗ್ನಿಫಿಕೆಂಟ್ ಆಗಿರುತ್ತೆ, ಅಷ್ಟೊಂದಿರಲ್ಲ. ಸೊ ಅದಕ್ಕೆ ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟಿಗೆ ಅವರು ಮೋಷನ್ ಇರ್ಬೋದು ಅಥವಾ ಪೊಸಿಷನನ್ನು ಕಂಡುಹಿಡಬೇಕಾದ್ರೆ ಪಾರ್ಟಿಕಲ್ ನೇಚರ್ ಅಷ್ಟನ್ನೇ ಕನ್ಸಿಡರ್ ಮಾಡಿದ್ರು, ಬಟ್ ವೇವ್ ನೇಚರ್ನ ಏನು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಸೊ ಹಾಗಾಗಿ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲೂ ಕೂಡ ಅವರು ಡ್ಯುಯಲ್ ನೇಚರ್ನ ಕನ್ಸಿಡರ್ ಮಾಡದೇ ಇರೋದ್ರಿಂದ ಈ ಕಾನ್ಸೆಪ್ಟ್ಸನ್ನು ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸನ್ನು ನಾವು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ಗೆ ಅಂದರೆ ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡಿ ಅದರಿಂದ ನಾವು ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ನ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಅಲ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನಾಯಿತು, ಫೇಲ್ಯೂರ್ ಆಯಿತು. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫೇಲ್ಯೂರ್ ಆಗೋದಕ್ಕೂ ಮತ್ತು ಬೋರ್ಸ್ ಅಟಾಮಿಕ್ ಮಾಡೆಲ್ ಫೇಲ್ಯೂರ್ ಆಗೋದಕ್ಕೂ ಒಂದು ಮೇನ್ ರೀಸನ್ ಏನು, ಡ್ಯುಯಲ್ ನೇಚರ್ನ ಕನ್ಸಿಡರ್ ಮಾಡದೇ ಇರೋದು. ಸೊ ಇಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ಓವರ್ಕಮ್ ಮಾಡೋಕ್ಕೆ ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಫಾರ್ಮ್ ಮಾಡ್ತಾರೆ, ದಟ್ ಈಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್. ಸೊ ಒಂದು ಹೊಸ ಥಿಯರಿ ಎಕ್ಸಿಸ್ಟ್ ಆಗುತ್ತೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂಥೇಳಿ. ಓಕೆನಾ? ಸೊ ಈ ಥಿಯರಿ ಇಲ್ಲೇನು ಇವ್ರು ಮಿಸ್ಟೇಕ್ಸ್ ಆಗ್ತಿತ್ತು, ಇಲ್ಲಿ ಇವ್ರು ಯಾವ ನೇಚರನ್ನು ಕನ್ಸಿಡರ್ ಮಾಡ್ತಿರ್ಲಿಲ್ವೋ ಆ ನೇಚರನ್ನು ಈ ಕ್ವಾಂಟಮ್ ಮೆಕ್ಯಾನಿಕ್ಸು ಕನ್ಸಿಡರ್ ಮಾಡುತ್ತೆ. ಓಕೆನಾ? ಹಾಗಾದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೇನು, ಇದೊಂದು ಥಿಯರಿಟಿಕಲ್ ಸೈನ್ಸು. ಓಕೆನಾ? ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದೊಂದು ಥಿಯರಿಟಿಕಲ್ ಸೈನ್ಸ್. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ, ಒಂದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ದು ಡ್ಯುಯಲ್ ನೇಚರ್ನ ಕನ್ಸಿಡರ್ ಮಾಡ್ತಾರೆ ಇವರು. ಡ್ಯುಯಲ್ ನೇಚರ್ ಅಂದ್ರೇನು, ವೇವ್ ನೇಚರ್ ಆಫ್ ಪಾರ್ಟಿಕಲ್, ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್ ಆಫ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್, ಎರಡನ್ನೂ ಕೂಡ ಇವರು ಕನ್ಸಿಡರ್ ಮಾಡಿ ಒಂದು ಮಾಡೆಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ದಟ್ ಈಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಅಂಥೇಳಿ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಈ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಅಥವಾ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲಲ್ಲಿ ಈ ಎರಡೂ ನೇಚರ್ ಏನಾಗಿರಬೇಕು, ಸಿಗ್ನಿಫಿಕೆಂಟ್ ಆಗಿರಬೇಕು, ಅವಾಗ ಮಾತ್ರ ಇದನ್ನು ಅಪ್ಲೈ ಮಾಡೋಕ್ಕಾಗೋದು. ಹಾಗಾದರೆ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಫ್ರೇಮ್ ಮಾಡಿದ್ದು ಯಾರು, ಯಾವ ಇಸ್ವಿಯಲ್ಲಿ ಮಾಡಿದ್ರು ಅನ್ನೋದನ್ನ ನೋಡೋಣ. ಆ್ಯಕ್ಚುಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಫಾರ್ಮ್ ಮಾಡಿದ್ದು, ಈ ಥಿಯರಿನ ಕನ್ಸ್ಟ್ರಕ್ಟ್ ಮಾಡಿದ್ದು ಇಬ್ಬರು ಸೈಂಟಿಸ್ಟ್ ಒಟ್ಟಿಗೆ ಸೇರಿ ಮಾಡ್ತಾರೆ. ಇನ್ ದ ಇಯರ್ 1926 ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇರ್ವಿನ್ ಶ್ರಾಡಿಂಗರ್ ಮತ್ತು ವರ್ನರ್ ಹೈಸನ್ಬರ್ಗ್. ಸೊ ಈ ಇಬ್ಬರು ಸೈಂಟಿಸ್ಟ್ಗಳು ಜೊತೆಗೂಡಿ ಏನು ಮಾಡ್ತಾರೆ ಅಂದರೆ, ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಅಥವಾ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ನ ಏನು ಮಾಡ್ತಾರೆ, ಫ್ರೇಮ್ ಮಾಡ್ತಾರೆ ಇನ್ ದ ಇಯರ್ ಆಫ್ 1926. ಓಕೆನಾ? ಸೊ ಈ ಎರ್ವಿನ್ ಶ್ರಾಡಿಂಗರ್ ಅನ್ನೋರು ಒಂದು ಈಕ್ವೇಷನ್ನ ಕೊಡ್ತಾರೆ, ವೇವ್ ಈಕ್ವೇಷನ್. ಅದು ವೇವ್ ಒಂದು ಪಾರ್ಟಿಕಲ್ನ ತೊಗೊಂಡಾಗ ಅದಕ್ಕಿರುವಂಥ ವೇವ್ ನೇಚರ್ ಮೇಲೆ ಒಂದು ಈಕ್ವೇಷನ್ನ ಕೊಡ್ತಾರೆ, ದಟ್ ಈಸ್ ಅ ಶ್ರಾಡಿಂಗರ್ ವೇವ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ಬಟ್ ಆ ಈಕ್ವೇಷನ್ನ ನಾನು ನಿಮ್ಗೆ ಇಲ್ಲೇನು ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ. ಯಾಕೆ ಅಂದರೆ, ಸೊ ಆ ಈಕ್ವೇಷನ್ನ ಕಲಿತು ನೀವು ಸಾಲ್ವ್ ಮಾಡಬೇಕಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸು ನಿಮಗೆ ಗೊತ್ತಿರಬೇಕು. ಬಟ್ ನೀವೀಗಿನ್ನೂ ಫಸ್ಟ್ ಇಯರ್ಲಿ ಇದ್ದೀರಾ, ಆ ಹೈಯರ್ ಲೆವೆಲ್ ಮ್ಯಾಥಮೆಟಿಕ್ಸ್ ನಿಮಗಿನ್ನೂ ಗೊತ್ತಿಲ್ಲ ಇರೋದ್ರಿಂದ ನಾನು ಆ ಈಕ್ವೇಷನ್ನ ಹೇಳೋಕ್ಕೆ ಹೋಗಲ್ಲ. ಸೊ ನೀವು ಕಲಿಯೋ ಅವಶ್ಯಕತೆಯೂ ಇಲ್ಲ ಅದು ಥಿಯರಿ ಪಾರ್ಟಿಗೆ. ಓಕೆನಾ? ಸೊ ಒಂದು ಈಕ್ವೇಷನ್ನ ಡಿರೈವ್ ಮಾಡ್ತಾರೆ ಇವರು, ಎರ್ವಿನ್ ಶ್ರಾಡಿಂಗರ್ ಅನ್ನೋರು. ಅದನ್ನು ಶ್ರಾಡಿಂಗರ್ ವೇವ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ಸೊ ಆ ಈಕ್ವೇಷನ್ನ ಅವರು ಕಂಡುಹಿಡಿದಿದ್ದಕ್ಕೆ ಅವರಿಗೆ ನೋಬೆಲ್ ಪ್ರೈಸು ಕೂಡ ಬರುತ್ತೆ. ಯಾರಿಗೆ? ಶ್ರಾಡಿಂಗರ್ಗೆ. ಇನ್ ದ ಇಯರ್ ಆಫ್ 1933 ಅವರಿಗೆ ನೋಬೆಲ್ ಪ್ರೈಸು ಕೂಡ ಬರ್ತದೆ ಆ ಈಕ್ವೇಷನ್ ಅವರು ಡಿರೈವ್ ಮಾಡಿದ್ದಕ್ಕೆ. ಅರ್ಥ ಆಯ್ತಾ? ಬಟ್ ಅಷ್ಟು ಈಕ್ವೇಷನ್ನ ನಿಮಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತಾರೆ. ಓಕೆನಾ? ಆ ಶ್ರಾಡಿಂಗರ್ ವೇವ್ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಅದನ್ನು ಬೇರೆ ಫಾರ್ಮಲ್ಲೂ ಕೂಡ ನಾವು ಬರಿಬೋದು, ಸಿಂಪಲ್ ಫಾರ್ಮಲ್ಲಿ. ಆ ಸಿಂಪಲ್ ಫಾರ್ಮನ್ನು ನೀವು ಕಲಿಬೇಕಾಗುತ್ತೆ, ಅದನ್ನು ಕೊಡ್ತೀನಿ ನಾನು. ಏನದು ಸಿಂಪಲ್ ಫಾರ್ಮ್ ಅಂದರೆ, ಶ್ರಾಡಿಂಗರ್ ವೇವ್ ಈಕ್ವೇಷನ್ದು ಸಿಂಪಲ್ ಫಾರ್ಮ್ ಏನು ಅಂದರೆ, H ಕ್ಯಾಪ್, ಇದು H,
ಈ ಥರ ಬರೆಯೋದನ್ನ ನಾವು ಮ್ಯಾಥಮೆಟಿಕ್ಸಲ್ಲಿ ಕ್ಯಾಪ್ ಅಂತ ಹೇಳ್ತೀವಿ. ಎಚ್ ಕ್ಯಾಪ್ ಸೈ ಇಸ್ ಈಕ್ವಲ್ ಟು ಇ ಇಂಟು ಸೈ ಅಂತ ಹೇಳಿ ಕರಿತೀವಿ. ಓಕೆನಾ? ಇದು ಸ್ಟ್ರಾಡಿಂಗರ್ ವೇವ್ ಈಕ್ವೇಷನ್ ಸಿಂಪಲ್ ಫಾರ್ಮ್. ಈಗ ಅಲ್ಲಿ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ ನೋಡ್ಕೊಳ್ಳಿ. ಅಲ್ಲಿ ಎಚ್ ಕ್ಯಾಪ್ ಅಂದರೆ ಇಟ್ಸ್ ಅ ಮ್ಯಾಥಮೆಟಿಕಲ್ ಆಪರೇಟರ್ ಅಂತ ಹೇಳಿ ಕರೀತಾರೆ. ಎಚ್ ಕ್ಯಾಪ್ ಅನ್ನೋದು ಮ್ಯಾಥಮೆಟಿಕಲ್ ಆಪರೇಟರ್ ಅಥವಾ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅಂತಲೂ ಕೂಡ ಕರಿತೇವೆ. ಹ್ಯಾಮಿಲ್ಟೋನಿಯನ್ ಆಪರೇಟರ್. ಏನಿದು ಮ್ಯಾಥಮೆಟಿಕಲ್ ಆಪರೇಟರ್ ಅಂದರೆ, ಈಗ ನಾವು ಮ್ಯಾಥ್ಸಲ್ಲಿ ಕೆಲವು ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡ್ತಿರ್ತೀವಿ. ಅಂದರೆ ಅಡಿಷನ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಹಾಗೆ ನೀವು ಅದು ಲೋ ಲೆವೆಲಲ್ಲಿ ಆಯಿತು. ಓಕೆನಾ? ನೀವು ಹೈಯರ್ ಲೆವೆಲ್ಗೆ ಬರ್ತಾ ಹೋದಂಗೆ ಇನ್ನೂ ಒಂದಷ್ಟು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ಕಲಿತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನೀವು ಫಸ್ಟ್ ಇಯರ್ಗೆ ಬಂದಾಗ ಇಲ್ಲ ಒಂದಷ್ಟು ಹೊಸ ಕಾನ್ಸೆಪ್ಟ್ಸನ್ನು ಕಲಿತಾರೆ ಮ್ಯಾಥಮೆಟಿಕ್ಸಲ್ಲಿ. ಏನು? ಡಿಫ್ರೆನ್ಷಿಯೇಷನ್ ಕಲಿಬೋದು, ಇಂಟಿಗ್ರೇಷನ್ ಕಲಿತಾ ಹೋಗ್ತೀರಾ. ಅವೆಲ್ಲ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್. ಫಾರ್ ಎಕ್ಸಾಂಪಲ್, ಒಂದು ಫಂಕ್ಷನ್ ಇದೆ. ಈಗ ಎಕ್ಸ್ ಅಂತ ಯಾವುದೋ ಒಂದು ಫಂಕ್ಷನ್ ಇದೆ. ಸೊ ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಡಿಫ್ರೆನ್ಷಿಯೇಟ್ ಆಫ್ ಫಂಕ್ಷನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನನಗೆ ವ್ಯಾಲ್ಯೂ 1 ಬಂತು ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ಡಿ ಬೈ ಡಿ ಎಕ್ಸ್ ಅಂತ ಏನಿದೆಯೋ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಆಪ್ರೇಷನ್. ಸೊ ಒಂದು ಎಕ್ಸ್ ಅನ್ನೋದ್ರ ಮೇಲೆ ಒಂದು ಆಪ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಗೆ ಅವಾಗ ಆನ್ಸರ್ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಸೊ ಆ ಡಿ ಬೈ ಡಿ ಎಕ್ಸ್ ಅನ್ನೋದು ಒಂದು ಮ್ಯಾಥಮೆಟಿಕಲ್ ಆಪ್ರೇಷನ್. ಅದೇ ಥರ ಡಬಲ್ ಡಿಫ್ರೆನ್ಷಿಯೇಷನ್ ಬರುತ್ತೆ. ಈಗ ನನ್ನ ಹತ್ರ ಎಕ್ಸ್ ಸ್ಕ್ವೇರ್ ಇದೆ, ಅದನ್ನು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡ್ತೀನಿ. ಅಂದರೆ ಇದನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ, 2 ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅದು ಹೇಗೆ ಅಂತೆಲ್ಲ ನೀವು ಮುಂದೆ ಕಲಿತೀರ ಮ್ಯಾಥಮೆಟಿಕ್ಸಲ್ಲಿ. ಬಟ್ ಸಿಂಪಲ್ ಆಗಿ ಆಪ್ರೇಟರ್ ಅಂದ್ರೆ ಏನು ಅಂತ ಹೇಳ್ತಾರೆ. ಈಗ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ನೋದೇನು? ಒಂದು ಮ್ಯಾಥಮೆಟಿಕಲ್ ಆಪ್ರೇಷನ್. ಅಥವಾ ಇಂಟಿಗ್ರೇಷನ್ ಮಾಡ್ತೀರಾ ಕೆಲವು ಸಲ ಈಕ್ವೇಷನ್ನ. ಎಕ್ಸ್ ಸ್ಕ್ವೇರ್ ಅನ್ನೋದನ್ನ ನಾವು ಈ ರೀತಿ ಇಂಟಿಗ್ರೇಷನ್ ಮಾಡ್ತೀವಿ. ಆ ಇಂಟಿಗ್ರೇಷನ್ ಅನ್ನೋದು ಕೂಡ ಏನಾಗುತ್ತೆ? ಒಂದು ಮ್ಯಾಥಮೆಟಿಕಲ್ ಆಪ್ರೇಷನ್. ಆ ಎಚ್ ಕ್ಯಾಪ್ ಅನ್ನೋದೇನು? ನೀವೇನು ಮ್ಯಾಥಮೆಟಿಕಲ್ ಆಪ್ರೇಷನ್ನ ಒಂದು ಫಂಕ್ಷನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರೋ ಅದನ್ನು ಮ್ಯಾಥಮೆಟಿಕಲ್ ಆಪ್ರೇಟರ್ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅಂಥೇಳಿ ಕರಿತೀವಿ. ಅಲ್ಲಿಗೆ ಎಚ್ ಕ್ಯಾಪ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಯಿತು ಅಲ್ವಾ? ಈಗ ಈಗ ಹೋಗೋಣ. ಅಲ್ಲಿ ಇ ಅಂದರೆ ಇಟ್ ಇಸ್ ಅ ಟೋಟಲ್ ಎನರ್ಜಿ ಅಪ್ಪ. ಅಲ್ಲಿ ಇ ಅಂದ್ರೆ ಏನರಮ್ಮ? ಟೋಟಲ್ ಎನರ್ಜಿ. ಈ ಟೋಟಲ್ ಎನರ್ಜಿ ಏನಿರುತ್ತೆ? ಈ ಆಟಮ್ ಒಳಗಡೆ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಎನರ್ಜೀಸ್ ಇರುತ್ತೆ. ಏನೇನು ನೋಡಿ. ಒಂದು ಆಟಮ್ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತಾ? ರೊಟೇಷನ್ ಅಂತೂ ಇರುತ್ತಾ? ಯಾವುದೇ ಒಂದು ಪಾರ್ಟಿಕಲ್ಗೆ ರೊಟೇಷನ್ ಇದ್ದಾಗ ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ ಅಂತ ಹೇಳ್ಬೋದಲ್ವಾ? ಅಂದರೆ ಆಟಮ್ ಒಳಗಡೆ ಕೈನೆಟಿಕ್ ಎನರ್ಜಿ ಇದೆ ಅಂತ ಗೊತ್ತಾಯ್ತು. ಕ್ಲಿಯರ್? ಒನ್ ಟೈಪ್ ಆಫ್ ಎನರ್ಜಿ ಇದೆ. ನೆಕ್ಸ್ಟು ಈ ಎಲೆಕ್ಟ್ರಾನ್ ಆಟಮ್ ಒಳಗಡೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಎಲೆಕ್ಟ್ರಾನ್ಗೂ ನೆಗೆಟಿವ್ ಚಾರ್ಜ್ ಇದೆ ಅಂದಾಗ ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಸಿವ್ ಎನರ್ಜಿ ಇರುತ್ತಲ್ವ. ಸೊ ಆ ರಿಪಲ್ಸಿವ್ ಫೋರ್ಸ್ ಅಥವಾ ರಿಪಲ್ಸಿವ್ ಎನರ್ಜಿ ಇದೆ ಎಲೆಕ್ಟ್ರಾನ್ ಮಧ್ಯ. ಓಕೆ. ಹಾಗೆ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯ ಅಟ್ರಾಕ್ಷನ್ ಇದೆ. ಸೊ ಅಟ್ರಾಕ್ಟಿವ್ ಎನರ್ಜಿ ಇದೆ. ಈ ಥರ ಒಂದು ಆಟಮ್ ಒಳಗಡೆ ನಾವು ವೇರಿಯಸ್ ಟೈಪ್ ಆಫ್ ಎನರ್ಜೀಸ್ನ ನೋಡ್ಬೋದು. ಯಾವುದ್ಯಾವುದು? ಕೈನೆಟಿಕ್ ಎನರ್ಜಿ ನೋಡ್ಬೋದು, ರಿಪಲ್ಸಿವ್ ಎನರ್ಜಿ ನೋಡ್ಬೋದು, ಅಟ್ರಾಕ್ಷನ್ ಎನರ್ಜಿ ನೋಡ್ಬೋದು. ಈ ಎಲ್ಲ ಎನರ್ಜಿಗಳ ಸಮ್ ಇದೆಯಲ್ಲ, ಆ ಟೋಟಲ್ ಸಮ್ಮನ್ನು ನಾವು ಟೋಟಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಎಲ್ಲ ಟೈಪ್ ಆಫ್ ಎನರ್ಜಿ ಇದೆಯಲ್ಲ ಅದನ್ನು ಸಮ್ ಮಾಡಿದಾಗ ನಿಮಗೇನು ಆನ್ಸರ್ ಬರುತ್ತೋ ಅದನ್ನು ಟೋಟಲ್ ಎನರ್ಜಿ ಅಂತ ಹೇಳಿ ನಾವಿಲ್ಲಿ ಕರಿಬೋದು. ಅರ್ಥ ಆಯ್ತಾ? ದೆನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಸೈ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಆ್ಯಕ್ಚುಲಿ ಸೈ ಅನ್ನೋದನ್ನು ನಾವಿಲ್ಲಿ ವೇವ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಸೈ ಅನ್ನೋದನ್ನ ಏನಂತ ಕರಿಬೋದು? ವೇವ್ ಫಂಕ್ಷನ್. ಅಥವಾ ಇದನ್ನು ಅಟಾಮಿಕ್ ಆರ್ಬಿಟಲ್ ಅಂತಲೂ ಕೂಡ ಕರಿಬೋದು. ಈಗ ನೀವು ಆರ್ಬಿಟ್ ನೋಡಿದ್ದೀರಾ, ಬೋರ್ಸ್ ಅಟಾಮಿಕ್ ಮಾಡೆಲಲ್ಲಿ ಆರ್ಬಿಟ್ ಅಂದರೆ ಏನು ಅಂತ ಕಲ್ತಿದ್ದೀರಾ. ಬಟ್ ಇದು ಆರ್ಬಿಟ್ ಅಲ್ಲ, ಆರ್ಬಿಟಲ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ಸೊ ಅದು ಡಿಫ್ರೆನ್ಸ್. ಈಗ ಸೈ ಜೊತೆಗೆ ನಾವು ಆ ಡಿಫ್ರೆನ್ಸ್ ಜೊತೆಗೆ ಏನು ಮಾಡೋಣ ಅಂದರೆ ಈ ಸೈ ಅಂದರೆ ಏನು ಅಂತ ತಿಳ್ಕೊತಾ ಹೋಗೋಣ. ಓಕೆ. ಈಗ ಸೈ ಅಂದರೆ ವೇವ್ ಫಂಕ್ಷನ್ ಅಂತ ಹೇಳಿದೆ. ಇದು ಕೂಡ ಒಂದು ಏನು ಮ್ಯಾಥಮೆಟಿಕಲ್ ಆಪರೇಟರೇ ಅಥವಾ ಮ್ಯಾಥಮೆಟಿಕಲ್ ಫಂಕ್ಷನ್ ಅಂತ ಹೇಳ್ಬೋದು. ಮ್ಯಾಥಮೆಟಿಕಲ್ ಫಂಕ್ಷನ್ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಯಾವುದೇ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇಲ್ಲ ಈ ಸೈಗೆ. ಬಟ್ ಈ ಸೈ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್. ಅಂದ್ರೇನು? ಒಂದು ನ್ಯೂಕ್ಲಿಯಸ್ ಸುತ್ತ ಒಂದು ಆಟಮ್ ಒಳಗಡೆ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ವಿ ಕ್ಯಾನ್ ಸಿ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್. ಅಂದರೆ ನ್ಯೂಕ್ಲಿಯಸ್ ಸುತ್ತ ಎಲ್ಲಿ ನಾವು ಎಲೆಕ್ಟ್ರಾನ್ ರೀಜನ್ನ ನೋಡ್ಬೋದು, ಎಲೆಕ್ಟ್ರಾನ್ ಎಲ್ಲಿರುತ್ತೆ ಆ ರೀಜನ್. ಎಕ್ಸಾಕ್ಟಾಗಿ ಇಲ್ಲೇ ಇದೆ ಅಂತ ಹೇಳೋಕ್ಕಾಗಲ್ಲ. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಹೇಳಿಬಿಟ್ಟಿದೆ, ಎಲೆಕ್ಟ್ರಾನ್ ಎಕ್ಸಾಕ್ಟಾಗಿ ಇಲ್ಲೇ ಇದೆ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ಪ್ರೊಬಬಿಲಿಟಿ ಹೇಳ್ಬೋದು, ಇಲ್ಲಿರ್ಬೋದು ಅಂತ ಹೇಳ್ಬೋದು. ಸೊ ಆ ರೀಜನ್ ಇದೆಯಲ್ಲ, 3 ಡೈಮೆನ್ಷನಲ್ ರೀಜನ್ ಇದೆಯಲ್ಲ, ಅದನ್ನು ನಾವು ಆರ್ಬಿಟಲ್ ಅಂತ ಹೇಳಿ ಕರಿತೀವಿ. 3 ಡೈಮೆನ್ಷನಲ್
ರೀಜನ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ವಿ ಕ್ಯಾನ್ ಫೈಂಡ್ ದ ಎಲೆಕ್ಟ್ರಾನ್. ಅಂದರೆ ನ್ಯೂಕ್ಲಿಯಸ್ ಸುತ್ತ ಎಲ್ಲಿ ನಾವು ಎಲೆಕ್ಟ್ರಾನ್ನ ನೋಡ್ಬೋದು, ಯಾವ ಪ್ಲೇಸಲ್ಲಿ ನೋಡ್ಬೋದು, ಆ ಜಾಗನ ನಾವು ಆರ್ಬಿಟಲ್ 3 ಡೈಮೆನ್ಷನಲ್ ರೀಜನ್ ಅಂತ ಹೇಳಿ ಕರಿತೀವಿ. ಏನದು 3 ಡೈಮೆನ್ಷನಲ್ ಅಂದರೆ ಹೇಳ್ತೀನಿ ನಾನು ಅದನ್ನು. ನೆಕ್ಸ್ಟ್ ಆರ್ಬಿಟ್ಗೆ ಹೋದ್ರೆ ಏನಾಗುತ್ತೆ, ನ್ಯೂಕ್ಲಿಯಸ್ ಸುತ್ತ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಏನು ಎಲೆಕ್ಟ್ರಾನ್ ರೊಟೇಟ್ ಆಗ್ತಾ ಇರುತ್ತೋ ಆ ಪಾತನ್ನ ನಾವು ಆರ್ಬಿಟ್ ಅಂತ ಹೇಳಿ ಕರೆದಿದ್ದೀವಿ ಅಲ್ವಾ. ಸೊ ಇದು 2 ಡೈಮೆನ್ಷನಲ್. ಓಕೆ, ಫಸ್ಟ್ ಡಿಫ್ರೆನ್ಸ್ ಏನು, ಆರ್ಬಿಟ್ ಅಂದರೆ ಇಟ್ ಇಸ್ ಅ ಪರ್ಟಿಕ್ಯುಲರ್ ಪಾತ್ ವೇರ್ ದ ಎಲೆಕ್ಟ್ರಾನ್ ಈಸ್ ರೊಟೇಟಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಸರ್ಕ್ಯುಲರ್ ಪಾತ್. ಆ ಪಾತನ್ನು ನಾವು ಆರ್ಬಿಟ್ ಅಂತ ಕರಿತೀವಿ. ಆರ್ಬಿಟಲ್ ಅಂದ್ರೇನು, ಇಟ್ ಇಸ್ ದ ರೀಜನ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ವಿ ಕ್ಯಾನ್ ಫೈಂಡ್ ದ ಎಲೆಕ್ಟ್ರಾನ್. ಓಕೆ, ಪ್ರೊಬಬಿಲಿಟಿ ಎಲ್ಲಿರ್ಬೋದು ಅಂತ ನಾವು ನೋಡ್ತೀವಲ್ಲ ಅದು ಆರ್ಬಿಟಲ್ ಅಂತ ಹೇಳ್ತೀವಿ. ಈಗ ನೋಡಿ, ಇದು 2 ಡೈಮೆನ್ಷನಲ್. ಆರ್ಬಿಟ್ ಅಂದರೆ ಇದು 2 ಡೈಮೆನ್ಷನ್ ಅಂದ್ರೇನು ನೋಡಿ, ಯೂಶಲಿ 3 ಆಕ್ಸಿಸ್ ಇದಾವಲ್ವ, ಎಕ್ಸ್ ವೈ ಝೆಡ್. ಇದೇನು ಆರ್ಬಿಟ್ ಇದೆಯೋ ಇದು 2 ಡೈಮೆನ್ಷನಲ್ ಮಾತ್ರ ಇದೆ. ಐದರ್ ಎಕ್ಸ್ ವೈ ಇರ್ಬೋದು ಅಥವಾ ಎಕ್ಸ್ ಝೆಡ್ ಇರ್ಬೋದು, ವೈ ಝೆಡ್, ಯಾವುದಾದ್ರು 2 ಕೋಆರ್ಡಿನೇಟ್ಸ್. ಅಂದರೆ ಬೋರ್ಡಿಂಗ್ ನಾನು ಫಿಕ್ಸ್ ಮಾಡಿದ್ರೆ ನೋಡಿ, ಇದು ಎಕ್ಸಾ, ಹೀಗಿದು ವೈ ಇರುತ್ತಾ, ಬಟ್ ಝೆಡ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಓಕೆನಾ, ಇದು ಝೆಡ್ 3 ಡೈಮೆನ್ಷನ್ ಅಂದರೆ ಇಲ್ಲಿರುತ್ತೆ. ಬಟ್ ಆರ್ಬಿಟ್ ಅನ್ನೋದು ನೀವು ಅಬ್ಸರ್ವ್ ಮಾಡಿ, ಅದು ಎಕ್ಸ್ ಮತ್ತು ವೈ ಅಷ್ಟಲ್ಲೇ ಇದೆ, ಈ ಬೋರ್ಡ್ ಮೇಲೆ ಇದೆ, ಇಲ್ಲಿ ಬೋರ್ಡ್ ಅಷ್ಟಲ್ಲೇ ಇದೆ, ಒಂದು ಪ್ಲೇನ್ ಇದೆ, ಮೇಲೆ ಬರ್ತಾ ಇಲ್ಲ. ಅಂದರೆ ಇದು 2 ಡೈಮೆನ್ಷನಲ್. ಆದರೆ ಆರ್ಬಿಟಲ್ ಅಂದರೆ ಈಗ ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂದರೆ ಇದು ಎಕ್ಸ್, ಇದು ವೈ ಅಂತ ನೀವು ತಗೊಂಡ್ರೆ ಝೆಡ್. ಅಂದರೆ ನಾವು ಎಲೆಕ್ಟ್ರಾನ್ ಇರೋದನ್ನ ಇಲ್ಲೂ ಕೂಡ ನೋಡ್ಬೋದು. ಬಟ್ ಆರ್ಬಿಟ್ ಅಂದರೆ ಏನಾಗಿತ್ತು, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಷ್ಟರಲ್ಲಿ ಮಾತ್ರ ನಾವು ಎಲೆಕ್ಟ್ರಾನ್ ಇರೋದನ್ನ ನೋಡ್ಬೋದಿತ್ತು. ಬಟ್ ಆರ್ಬಿಟಲ್ ಅಂದರೆ ಅದೇನಾಗುತ್ತೆ, ಎಕ್ಸೆಲ್ ಆದರೂ ಇರ್ಬೋದು, ವೈ ಎಲ್ ಇರ್ಬೋದು, ಝೆಡ್ 3 ಡೈಮೆನ್ಷನ್ ಇಷ್ಟರಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಅನ್ನೋದರ ಡಿಫ್ರೆನ್ಸ್ ಅರ್ಥ ಆಯ್ತಾ. ಇದು 2 ಡೈಮೆನ್ಷನಲ್, ಇದು 3 ಡೈಮೆನ್ಷನಲ್. ಓಕೆ, ಮತ್ತು ಆರ್ಬಿಟ್ ಅನ್ನೋದು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಸ್ಯಾಟಿಸ್ಫೈ ಮಾಡಲ್ಲ ಅಲ್ವಾ. ಯಾಕೆಂದರೆ ಅವರು ಪರ್ಟಿಕ್ಯುಲರಾಗಿ ಇಲ್ಲೇ ಇರಬೇಕು ಅಂತ ಹೇಳುತ್ತೆ ಆರ್ಬಿಟ್ಟು. ಆದರೆ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಎಲೆಕ್ಟ್ರಾನ್ಗೆ ಎಕ್ಸಾಕ್ಟ್ ಪಾತನ್ನು ಹೇಳೋಕ್ಕಾಗಲ್ಲ. ಬಟ್ ಆರ್ಬಿಟಲ್ಲು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಸಪೋರ್ಟ್ ಮಾಡ್ತಾ ಇದೆ ಅಲ್ವಾ. ಯಾಕೆ, ಅವ್ರೇನು ಹೇಳ್ತಾರೆ, ಆರ್ಬಿಟಲ್ ಅಂದ್ರೇನು, ನ್ಯೂಕ್ಲಿಯಸ್ ಸುತ್ತ ಅದು ಇಲ್ಲೇ ಇರಬೇಕು ಅಂತೇನಿಲ್ಲ, ಎಕ್ಸಲ್ಲೇ ಇರಬೇಕು, ವೈಯಲ್ಲೇ ಎಕ್ಸ್ ವೈ ಝೆಡ್ 3 ಡೈಮೆನ್ಷನಲ್ ಅದು ಎಲ್ಲೇ ಬೇಕಾದರೂ ಇರ್ಬೋದು ಅನ್ನೋದನ್ನ ಹೇಳುತ್ತೆ. ಸೊ 3ನೇ ಡಿಫ್ರೆನ್ಸ್ ಏನು, ಇದು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಸ್ಯಾಟಿಸ್ಫೈ ಮಾಡಲ್ಲ, ಆ್ಯಂಡ್ ದಿಸ್ ಒನ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಇದು 3ನೇ ಡಿಫ್ರೆನ್ಸ್. ಇನ್ನು 4ನೇ ಡಿಫ್ರೆನ್ಸ್ ಏನು ಅಂದರೆ, ಈ ಆರ್ಬಿಟ್ಟಿಗೆ ಯಾವಾಗಲೂ ಒಂದೇ ಶೇಪ್, ಏನು ಸರ್ಕ್ಯುಲಾರ್, ಸ್ಪೆರಿಕಲ್, ಇಷ್ಟೇ, ಇದೊಂದೇ ಶೇಪು. ಬಟ್ ನಾವು ಆರ್ಬಿಟಲ್ ಅಂತ ಹೇಳಿದಾಗ ಇಂಥ ಒಂದು ಪರ್ಟಿಕ್ಯುಲರ್ ಶೇಪ್ ಇರಲ್ಲ, ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ಅದೇನು ಡಿಫ್ರೆಂಟ್ ಶೇಪ್ಸ್ ಅಂತ ನಾನು ಮುಂದೆ ಪಾಠ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ತಿಳ್ಕೊಂಡಿರಿ, ಆರ್ಬಿಟಲ್ಗೆ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ಬಟ್ ಆರ್ಬಿಟ್ ಅಂದಾಗ ಒಂದೇ ಥರ ಶೇಪು, ಅದೇನದು ಸ್ಪೆರಿಕಲ್ ಶೇಪ್ ಅಥವಾ ಸರ್ಕ್ಯುಲಾರ್ ಪಾತ್ ಇರುತ್ತೆ. ಅರ್ಥ ಆಯ್ತಾ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ಈ ಆರ್ಬಿಟಾಲ್ ಅನ್ನೋದೇನು ವೇವ್ ಫಂಕ್ಷನ್. ಅರ್ಥ ಆಯ್ತಾ. ಸೊ ಇನ್ನೂ ಈಸಿಯಾಗಿ ನೀವು ಹೇಳೋದಾದರೆ, ಆ ವೇವ್ ಫಂಕ್ಷನ್ ನಿಮಗೆ ಅರ್ಥ ಮಾಡಿಸೋದಾದರೆ, ಈಗ ವೇವ್ ಅಂದ್ರೆ ಏನಪ್ಪ, ಹೀಗಿರುತ್ತಲ್ವ, ನಾವೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ವೇವ್ ಫಾರ್ಮಲ್ಲಿ ಬರಬೇಕಾದ್ರೆ ಹೀಗೆ ಬರುತ್ತಾ, ವೇವ್ ಇರುತ್ತಾ. ಸೊ ವೇವ್ ಅಂದಮೇಲೆ ಆ ವೇವಿಗೆ ಒಂದು ಆ್ಯಂಪ್ಲಿಟ್ಯೂಡ್ ಇರುತ್ತಲ್ವ, ಇರ್ತೈತೆ ಆ್ಯಂಪ್ಲಿಟ್ಯೂಡ್. ಹಾಗೆ ಒಂದು ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ವೇವ್ ಫಾರ್ಮಲ್ಲಿ ಅದು ರೊಟೇಟ್ ಆಗ್ತಾ ಇದೆ ಅಂದಾಗ ಆ ವೇವ್ ಬರ್ತಾ ಇರೋದು ಎಲೆಕ್ಟ್ರಾನ್ದು, ಸೊ ಅಲ್ಲೂ ಕೂಡ ಏನಿರುತ್ತೆ, ಅದಕ್ಕೆ ಆ್ಯಂಪ್ಲಿಟ್ಯೂಡ್ ಇರುತ್ತೆ ಅಲ್ವಾ. ಸೊ ಆ್ಯಂಪ್ಲಿಟ್ಯೂಡ್ನೇ ನೀವೇನಂತ ಹೇಳ್ಬೋದು, ಸೈ. ಸೊ ಎಲೆಕ್ಟ್ರಾನ್ಗೆ ವೇವ್ ನೇಚರ್ ಇದ್ದಾಗ ಅಲ್ಲೇನು ಆ್ಯಂಪ್ಲಿಟ್ಯೂಡ್ ಬರ್ತಾ ಇರುತ್ತೋ ಆ ಆ್ಯಂಪ್ಲಿಟ್ಯೂಡ್ನ ನಾವು ಸೈ ಅಂತ ಹೇಳ್ಬೋದು. ಅಥವಾ 3 ಡೈಮೆನ್ಷನಲ್ ರೀಜನ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ವಿ ಕ್ಯಾನ್ ಫೈಂಡ್ ದ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಯಾವುದೇ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇಲ್ಲ. ಓಕೆನಾ. ನೆಕ್ಸ್ಟು, ಈಗ ಅದೇ ಸೈಗೆ ನಾವು ಅದೇ ವೇವ್ ಫಂಕ್ಷನ್ನ ನೀವು ಸೈ ಸ್ಕ್ವೇರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಮಾಡ್ಯುಲಸ್ ತಗೊಂಡು ಸ್ಕ್ವೇರ್ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ, ಇಟ್ ಇಸ್ ಗಿವ್ಸ್ ದ ಐಡಿಯಾ ಅಬೌಟ್ ದ ಎಲೆಕ್ಟ್ರಾನ್ ಡೆನ್ಸಿಟಿ, ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ದ ನ್ಯೂಕ್ಲಿಯಸ್. ನೋಡಿ, ಎಲ್ಲ ಪ್ರೊಪಾಬಿಲಿಟಿನೇ ಇಲ್ಲಿ ಕೊಡೋದು, ಪ್ರೊಪಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅನ್ ಆಟಮ್. ಅದ್ರ ಬಗ್ಗೆ ಇದು ಐಡಿಯಾ ಕೊಡುತ್ತೆ ಸೈ ಸ್ಕ್ವೇರ್ ಅನ್ನೋದು. ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಒಂದು ಎಕ್ಸಾಂಪಲ್ ನೋಡಿ. ಈಗ ಒಂದು ರೇಡಿಯೇಷನ್, ಯಾವುದೋ ಒಂದು ರೇಡಿಯೇಷನ್ ವೇವ್ ಫಾರ್ಮಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅದು ಆ್ಯಂಪ್ಲಿಟ್ಯೂಡ್ ಏನಾಗಿರುತ್ತೆ, ಆ್ಯಂಪ್ಲಿಟ್ಯೂಡ್ನ ನಾವು ಸೈ ಅಂತ ತೊಗೊಂಡ್ರೆ
ಆ್ಯಂಪ್ಲಿಟ್ಯೂಡ್ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, ಆ ರೇಡಿಯೇಷನ್ದು ಆ್ಯಂಪ್ಲಿಟ್ಯೂಡ್ನ ನಾವು ಸ್ಕ್ವೇರ್ ಮಾಡಿದ್ರೆ ಇಂಟೆನ್ಸಿಟಿ ಬರುತ್ತೆ. ಹೌ ಮಚ್ ಇಂಟೆನ್ಸ್ ದಟ್ ರೇಡಿಯೇಷನ್, ಎಷ್ಟು ಇಂಟೆನ್ಸಿಟಿ ಇದೆ, ಎಷ್ಟು ಬ್ರೈಟ್ನೆಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಪ್ಲಿಟ್ಯೂಡ್ನ ಸ್ಕ್ವೇರ್ ಮಾಡಿದಾಗ. ಹಾಗೆ ಸೈ ಅನ್ನೋದೇನು ವೇವ್ ಫಂಕ್ಷನ್ನು, ಅದನ್ನು ನಾನು ಸ್ಕ್ವೇರ್ ಮಾಡಿದಾಗ ಎಲೆಕ್ಟ್ರಾನ್ದು ಪ್ಲೇಸು ಯಾವ ಪ್ಲೇಸಲ್ಲಿ, ಎಲೆಕ್ಟ್ರಾನ್ದು ಡೆನ್ಸಿಟಿ ನ್ಯೂಕ್ಲಿಯಸ್ ಸುತ್ತ ಯಾವ ಪ್ಲೇಸಲ್ಲಿ ಹೆಚ್ಚಾಗಿದೆ ಅನ್ನೋದು ನಮಗೆ ಐಡಿಯಾ ಸಿಗುತ್ತೆ. ಈಗ ಒಂದು ನ್ಯೂಕ್ಲಿಯಸ್ ತಗೋತೀವಿ ಅಂತ ಅಂದ್ಕೊಳ್ಳಿ, ಇಲ್ಲೆಲ್ಲ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲ ಕಡೆ ಇದೆ, ಹೀಗಿದೆ ಅಂತ ಅಂದ್ಕೊಳ್ಳೋಣ. ಇದು ಡಾಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಿಮಗೆ ಎಲೆಕ್ಟ್ರಾನ್ ಅಲ್ಲ, ಎಲೆಕ್ಟ್ರಾನು ಇರೋವಂಥ ಪ್ಲೇಸ್, ಯಾವ ಪ್ಲೇಸಲ್ಲಿ ಇರ್ಬೋದು, ಅದು ಇಲ್ಲಿರ್ಬೋದು, ಇಲ್ಲಿರ್ಬೋದು, ಇಲ್ಲಿರ್ಬೋದು. ಸೊ ಕೆಲವು ಕಡೆ ಏನಾಗಿರುತ್ತೆ, ಎಲೆಕ್ಟ್ರಾನ್ದು ಪ್ಲೇಸ್ ಏನಾಗಿರುತ್ತೆ, ಎಲ್ಲೋ ಒಂದು ಕಡೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಇದು ಸೈ ಸ್ಕ್ವೇರ್. ಓಕೆನಾ, ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ ಪ್ಲೇಸಲ್ಲಿ ಜಾಸ್ತಿ ಇದೆ ಅಂತ ಮೆಷರ್ ಮಾಡೋದೇ ಸೈ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ಸೈ ಅಂದ್ರೇನು ಮತ್ತು ಸೈ ಸ್ಕ್ವೇರ್ ಅಂದ್ರೇನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಸೊ ಹಾಗಿದ್ರೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಈ ಶ್ರಾಡಿಂಗರ್ ವೇವ್ ಇಕ್ವೇಷನ್ ಏನು ಬಂದಿದೆಯೋ ಅದನ್ನು ಏನು ಮಾಡೋಣ ನಾವೀಗ ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡಿ ನೋಡೋಣ. ಸೊ ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಏನು ಬರುತ್ತೆ ನನ್ನ ನೋಡ್ತಾ ಹೋಗೋಣ. ಓಕೆ, ಈಗ ನಾವು ಈ ಶ್ರಾಡಿಂಗರ್ ವೇವ್ ಈಕ್ವೇಷನನ್ನು ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡೋಣ. ಓಕೆ, ಈಗ ನಿಮ್ಗೆ ಗೊತ್ತಿರುತ್ತೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಬೈನಾಮಿಯಲ್ ಈಕ್ವೇಷನ್ಸನ್ನ ನಾವು ಸಾಲ್ವ್ ಮಾಡಿದ್ರೆ ಕಡೆಗೆ ನಮಗೊಂದಷ್ಟು ಆನ್ಸರ್ ಸಿಗುತ್ತಲ್ವ. ಎಕ್ಸ್ಗೊಂದು ವ್ಯಾಲ್ಯೂ ಸಿಗುತ್ತೆ, ವೈಗೊಂದು ವ್ಯಾಲ್ಯೂ ಸಿಗುತ್ತೆ, ಆ ಥರ ಸಮ್ ಸಲ್ಯೂಷನ್ ಸಿಗುತ್ತೆ, ಅದನ್ನು ಸಲ್ಯೂಷನ್ಸ್ ಅಂತ ಹೇಳ್ಬೋದು. ಹಾಗೆ ಈ ಶ್ರಾಡಿಂಗರ್ ವೇವ್ ಈಕ್ವೇಷನ್, ಅವ್ರಿಗೆ ನೋಬೆಲ್ ಪ್ರೈಸ್ ಬಂತಲ್ಲ, ಆ ಈಕ್ವೇಷನ್ಸನ್ನು ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡಿದಾಗ ಅಲ್ಲಿ ನಮಗೆ ನಂಬರ್ ಆಫ್ ಸಲ್ಯೂಷನ್ಸ್ ಸಿಗುತ್ತೆ. ಓಕೆನಾ, ಡಿಫ್ರೆಂಟ್ ಸಲ್ಯೂಷನ್ಸ್ ಸಿಗುತ್ತೆ ನಮಗೆ ಆನ್ಸರ್ಸು. ಆ ಪ್ರತಿಯೊಂದು ಸಲ್ಯೂಷನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡಿಫ್ರೆಂಟ್ ಎನರ್ಜಿ ಲೆವೆಲನ್ನು ಇಂಡಿಕೇಟ್ ಮಾಡುತ್ತೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಒಂದು ಸಲ್ಯೂಷನ್ ಬಂತು, ಅದು ಎನರ್ಜಿ ಲೆವೆಲ್ 1ಗೆ ಈಕ್ವಲ್ ಆಗಿರುತ್ತೆ. ಅದೇ ಥರ ಇನ್ನೊಂದು ಸೊಲ್ಯೂಷನ್ ಬರುತ್ತೆ 2 ಇರುತ್ತೆ, ಇನ್ನೊಂದು ಸೊಲ್ಯೂಷನ್ ಬರುತ್ತೆ 3 ಇರುತ್ತೆ. ಇದು ಅಂದರೆ ಆ ಡಿಫ್ರೆಂಟ್ ಸಲ್ಯೂಷನ್ಸ್ ಏನು ಬರುತ್ತೋ ಹೈಡ್ರೋಜನ್ಗೆ ನಾವು ಅಪ್ಲೈ ಮಾಡಿದಾಗ ಅದು ಡಿಫ್ರೆಂಟ್ ಎನರ್ಜಿ ಲೆವೆಲ್ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಪ್ರತಿ ಎನರ್ಜಿ ಲೆವೆಲ್ನ ನಾವೇನು ಮಾಡ್ಬೋದು ಅಂದರೆ ಸೈ 1, ಸೈ 2, ಸೈ 3 ಅಂತ ಬರ್ಕೋಬೋದು. ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಕರಿಬೋದು ಈಗ ನೀವು. ಓಕೆ, ಸೊ ಈಗ ಆ ಎಲೆಕ್ಟ್ರಾನ್ ಏನಾಗ್ಬೋದು, ಫಸ್ಟ್ ಎನರ್ಜಿ ಲೆವೆಲ್ ಇರ್ಬೋದು, ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಹೋಗ್ಬೋದು, ಅಥವಾ ಥರ್ಡ್ಗೆ ಹೋಗ್ಬೋದು ಅಂತ ಅಂದ್ಕೊಳ್ಳಿ. ಈಗ ಒಂದು ಹೈಡ್ರೋಜನ್ ಆಟಮಲ್ಲಿ ಎಲೆಕ್ಟ್ರಾನ್ ಏನಾದರೂ ಸೆಕೆಂಡ್ ಎನರ್ಜಿ ಲೆವೆಲಲ್ಲಿ ಇದ್ದಾಗ, ಓಕೆ, ಆ ಸೈ 2 ಏನಿದೆಯೋ ಆ ಸೈ 2ನಲ್ಲಿ ಆ ಎಲೆಕ್ಟ್ರಾನ್ಗೆ ರಿಲೇಟೆಡ್ ಆಗಿ ಎಲ್ಲ ಇನ್ಫಾರ್ಮೇಷನು ಸೈ 2ನಲ್ಲಿ ಇರುತ್ತೆ ನಿಮಗೆ. ಹಾಗೆ ಆ ಒಂದು ಎಲೆಕ್ಟ್ರಾನ್ ಏನಾದರೂ ಗ್ರೌಂಡ್ ಸ್ಟೇಟಲ್ಲಿದ್ದರೆ, ಇಲ್ಲಿದ್ದರೆ ಫಸ್ಟ್ ಎನರ್ಜಿ ಲೆವೆಲಲ್ಲಿದ್ದರೆ, ಅವಾಗ ಆ ಸೈ 1 ಅನ್ನೋದು ಏನು ಮಾಡುತ್ತೆ ಅಂದರೆ ಆ ಎಲೆಕ್ಟ್ರಾನು ಫಸ್ಟ್ ಎನರ್ಜಿ ಲೆವೆಲಲ್ಲಿದ್ದಾಗ ಅದ್ರದ್ದು ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಆ ಸೈ 1ನಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹೀಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಒಂದು ಹೈಡ್ರೋಜನ್ ಆಟಮ್ಗೆ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದು ಎನರ್ಜಿ ಲೆವೆಲ್ಗೂ ಅದರದ್ದೇ ಆದ ಫಿಕ್ಸ್ಡ್ ಎನರ್ಜಿ ಇರುತ್ತೆ. ಅಂದರೆ ಅದನ್ನು ಕ್ವಾಂಟೈಸ್ಡ್ ಎನರ್ಜಿ ಲೆವೆಲ್ಸ್ ಅಂತೇಳಿ ಕರಿತೀವಿ. ಈಗ ಕ್ವಾಂಟೈಸ್ಡ್ ಅಂದ್ರೆ ಏನು ನೋಡಿ, ಈ ಥರ ಈಗ ಸ್ಟೆಪ್ಸ್ ಥರ. ಈಗ ಇಲ್ಲೊಂದು ಎನರ್ಜಿ ಲೆವೆಲ್ ಎನರ್ಜಿ ಇದ್ದರೆ ಇಲ್ಲೇ ಬೇರೆ ಎನರ್ಜಿ ಇರುತ್ತೆ, ಈಕ್ವಲ್ ಇರಲ್ಲ. ಸೊ ಕಂಟಿನ್ಯೂಸ್ ಅಂದಾಗ ಏನಾಗುತ್ತೆ, ಹೀಗಿರುತ್ತೆ ನೋಡಿ, ಹೀಗೆ. ಇದು ಕಂಟಿನ್ಯೂಸ್, ಈ ಥರ ಇರಲ್ಲ. ಕ್ವಾಂಟೈಸ್ಡ್ ಅಂದ್ರೆ ಏನು, ಪ್ರತಿಯೊಂದು ಲೆವೆಲ್ಗೂ ಅದರದ್ದೇ ಆದ ಫಿಕ್ಸ್ಡ್ ಎನರ್ಜಿ ಇರುತ್ತೆ. ಓಕೆನಾ, ಹಾಗೆ ಇಲ್ಲಿ ಏನು ನಮಗೆ ನಂಬರ್ ಆಫ್ ಸಲ್ಯೂಷನ್ಸ್ ಬಂತು ಶ್ರಾಡಿಂಗರ್ ವೇವ್ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ, ಆ ಸಲ್ಯೂಷನ್ಸಿಂದ ಏನು ಗೊತ್ತಾಗುತ್ತೆ ಅಂದರೆ ಹೈಡ್ರೋಜನ್ ಆಟಮ್ ಒಳಗಡೆ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಲೆವೆಲ್ಸನ್ನ ನೀವೇನಂತ ಬರೀಬೋದು, ಸೈ 1, ಸೈ 2, ಸೈ 3 ಅಂತಲೂ ಕೂಡ ಬರಿಬೋದು. ಆ್ಯಂಡ್ ಇಟ್ ಈಸ್ ಕ್ವಾಂಟೈಸ್ಡ್ ಎನರ್ಜಿ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಎನರ್ಜಿಗೂ ಲೆವೆಲ್ಗೂ ಅದರದ್ದೇ ಆದ ಎನರ್ಜಿ ಫಿಕ್ಸ್ ಆಗಿರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಇರಲ್ಲ ಅಂಥೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದು ಹೈಡ್ರೋಜನ್ ಆಟಮ್ಗಾಯಿತು. ಸೊ ಹೈಡ್ರೋಜನ್ ಆಟಮ್ಗೆ ನಾವು ಶ್ರಾಡಿಂಗರ್ ವೇವ್ ಈಕ್ವೇಷನ್ ಅಪ್ಲೈ ಮಾಡಿದಾಗ ವಿ ಗೆಟ್ ಎಕ್ಸಾಕ್ಟ್ ಸಲ್ಯೂಷನ್ಸ್, ಎಕ್ಸಾಕ್ಟ್ ಆನ್ಸರ್ಸ್ ಬಂತು ಮತ್ತು ಎಕ್ಸಾಕ್ಟ್ ಸಲ್ಯೂಷನ್ಸ್ ಬಂತು ನಮಗೆ. ಇದು ಹೈಡ್ರೋಜನ್ ಲೈಕ್ ಆಟಮ್ಸ್ಗಾಯಿತು. ಓಕೆ, ಇದು ಹೈಡ್ರೋಜನ್ ಆಟಮ್ಗಾಯಿತು. ಈಗ ನಾವು ಇದೇ ಶ್ರಾಡಿಂಜರ್ ವೇವ್ ಈಕ್ವೇಷನನ್ನು ನಾವು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಇರುವಂಥ ಆಟಮ್ಗಳಿಗೆ ಅಪ್ಲೈ ಮಾಡಿದಾಗ ಅಲ್ಲಿ ನಮಗೆ ಎಕ್ಸಾಕ್ಟ್ ಸಲ್ಯೂಷನ್ಸು ಬರ್ತಿರಲಿಲ್ಲ. ಅವಾಗ ಏನು ಮಾಡೋದು ಅಂದರೆ ಅವಾಗ ಅಪ್ರಾಕ್ಸಿಮೇಟ್ ಮೆಥಡ್ ಅಂತ, ಅಂದರೆ ಎಕ್ಸಾಕ್ಟ್ ಮೆಥಡಲ್ಲಿ ಆನ್ಸರ್ಸ್ ಬರಲಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಅಪ್ರಾಕ್ಸಿಮೇಷನ್ ಹೋಗ್ತೀವಿ. ಇಷ್ಟಿರ್ಬೋದು ಅಂದಾಜು ಅಂತ ಹೇಳ್ತೀವಲ್ಲ, ಹಾಗೆ ಅಪ್ರಾಕ್ಸಿಮೇಟ್ ಮೆಥಡನ್ನು ಅಪ್ಲೈ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಬೇರೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಆಟಮ್ಸ್ಗಳಿಗೆ. ಮಲ್ಟಿ ಎಲೆಕ್ಟ್ರಾನ್ ಅಂದರೆ ಗೊತ್ತಲ್ವಾ, ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುವಂಥ ಆಟಮ್ಗಳಿಗೆ
ಶ್ರಾಡಿಂಜರ್ ವೇವ್ ಈಕ್ವೇಷನ್ನ ನಾವು ಅಪ್ಲೈ ಮಾಡಿದಾಗ ಅಲ್ಲಿ ಎಕ್ಸಾಕ್ಟ್ ಸೊಲ್ಯೂಷನ್ಸ್ ಬರ್ತಿರಲಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಅಪ್ರಾಕ್ಸಿಮೇಟ್ ಮೆಥಡನ್ನು ಅಪ್ಲೈ ಮಾಡಿ ಸೊಲ್ಯೂಷನ್ಸ್ನ ಪಡ್ಕೋತೀವಿ. ಆ ಸೊಲ್ಯೂಷನ್ಸ್ ಏನಾಗಿರುತ್ತೆ, ಇದೇ ಥರ ನಂಬರ್ ಆಫ್ ಎನರ್ಜಿ ಲೆವೆಲ್ಸನ್ನು ನಮಗೆ ಕೊಡುತ್ತೆ. ಅದನ್ನು ನಾವು ಅಟಾಮಿಕ್ ಆರ್ಬಿಟಲ್ಸ್, ಹೇಗೆ Psi1 Psi2 ಅಂತ ಬರೀತೀವೋ ಹಾಗೆ ಇದನ್ನು ಕೂಡ ಏನಂತ ಬರೀಬೋದು, Psi1 Psi2 Psi3 ಅಂತ ಅಟಾಮಿಕ್ ಆರ್ಬಿಟಲ್ಸ್ ಅಲ್ಲೂ ಬರ್ತದೆ ನಮಗೆ. ಬಟ್ ಇಲ್ಲೇನು ಹೈಡ್ರೋಜನ್ ಆಟಮ್ಗೆ ಬಂದಿದೆಯೋ ಅಟಾಮಿಕ್ ಆರ್ಬಿಟಲ್ಸು, ಅದೇ ರೀತಿ ಅಟಾಮಿಕ್ ಆರ್ಬಿಟಲ್ಸು ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ಗೂ ಕೂಡ ಬರ್ತದೆ. ನಾವು ಅಪ್ರಾಕ್ಸಿಮೇಟ್ ಮೆಥಡ್ ಅಪ್ಲೈ ಮಾಡಿದಾಗ ಬಂತಲ್ಲ ಈ ಲೆವೆಲ್ಸು, ಇದು ಮಲ್ಟಿ ಎಲೆಕ್ಟ್ರಾನ್ ಆಟಮ್ಗೆ ಬಂದಿರುವಂಥ ಲೆವೆಲ್ಸು. ಸೊ ಈ ಅಟಾಮಿಕ್ ಆರ್ಬಿಟಲ್ಸು ಹೈಡ್ರೋಜನ್ಗೆ ಬಂದಿರುವಂಥ ಅಟಾಮಿಕ್ ಆರ್ಬಿಟಲ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಓಕೆನಾ. ಬಟ್ ಇದು ಎಕ್ಸಾಕ್ಟ್ ಮೆಥಡು, ಇದು ಅಪ್ರಾಕ್ಸಿಮೇಟ್ ಮೆಥಡಲ್ಲಿ ಬಂದಿರೋವಂಥದ್ದು, ಬಟ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಬಟ್ ಒಂದು ವಿಷಯದಲ್ಲಿ ಈ ಎರಡು ಅಟಾಮಿಕ್ ಆರ್ಬಿಟಲ್ಸು ಡಿಫ್ರೆನ್ಸ್ ಇರುತ್ತೆ. ಏನದು ಅಂದರೆ, ಈ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಆಟಮ್ಗಳಿಗೆ ಬಂದಿರೋಂಥ ಅಟಾಮಿಕ್ ಆರ್ಬಿಟಲ್ ಸ್ವಲ್ಪ ಕಾಂಟ್ರಾಕ್ಟ್ ಆಗಿರ್ತದೆ. ಈ ಹೈಡ್ರೋಜನ್ ಅಟಾಮಿಕ್ ಆರ್ಬಿಟಲ್ಗೆ ಕಂಪೇರ್ ಮಾಡಿದಾಗ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ದು ಅಟಾಮಿಕ್ ಆರ್ಬಿಟಲ್ಸು ಸ್ವಲ್ಪ ಕಾಂಟ್ರಾಕ್ಟ್ ಆಗಿರ್ತವೆ, ನ್ಯೂಕ್ಲಿಯಸ್ ಹತ್ರ ಮೂವ್ ಆಗ್ತಿರುತ್ತೆ ಅಂತ, ಕಾಂಟ್ರಾಕ್ಟ್ ಆಗ್ತಿರುತ್ತೆ ಅಂತ. ಯಾಕೆ ಆ ಥರ ಕಾಂಟ್ರಾಕ್ಟ್ ಆಗ್ತಿದೆ ಅಂತ ಕೇಳಿದ್ರೆ, ಈಗ ಮಲ್ಟಿ ಎಲೆಕ್ಟ್ರಾನ್ ಅಂದರೆ ಏನಪ್ಪ, ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋಗ್ತದೆ. ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಮಲ್ಟಿ ಎಲೆಕ್ಟ್ರಾನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋದರೆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರೋಟಾನ್ಸ್ ಇನ್ಕ್ರೀಸ್ ಆಗಿದ್ದರಿಂದ ನ್ಯೂಕ್ಲಿಯಸ್ಗೂ ಮತ್ತು ಎಲೆಕ್ಟ್ರಾನ್ಗೂ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಅಟ್ರಾಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಡ್ಯೂ ಟು ದಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪುಲ್ ಆಗುತ್ತೆ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಸೊ ಆ ಪುಲ್ ಆಗೋದು, ಈಗ ನ್ಯೂಕ್ಲಿಯಸ್ ಇಲ್ಲಿದೆ ಅಂದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪುಲ್ ಆಗುತ್ತೆ. ಹೀಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗಿದ್ರಿಂದ, ಅದು ಪುಲ್ ಆಗಿದ್ರಿಂದ ಏನಾಗುತ್ತೆ, ಈ ಅಟಾಮಿಕ್ ಆರ್ಬಿಟಲ್ಸು ಕಾಂಟ್ರಾಕ್ಟ್ ಆಗಿರುತ್ತೆ ಕಂಪೇರ್ಡ್ ಟು ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಹೈಡ್ರೋಜನ್. ಓಕೆ, ಹೀಗೆ ಈ ಶ್ರಾಡಿಂಜರ್ ವೇವ್ ಈಕ್ವೇಷನ್ ನಾವು ಹೈಡ್ರೋಜನ್ ಆಟಮಿಗೆ ಎಕ್ಸಾಕ್ಟಾಗಿ ಅಪ್ಲೈ ಮಾಡ್ಬೋದು, ಬಟ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಿಗೆ ಎಕ್ಸಾಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಮೆಥಡಿಂದ ನಾವು ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇದನ್ನು ಕಂಡುಹಿಡ್ಕೋಬೋದು. ಅರ್ಥ ಆಯ್ತಾ? ಈಗ ನಾವು ಈ ಶ್ರಾಡಿಂಗರ್ ವೇವ್ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಪ್ರತಿಯೊಂದು ಆಟಮಲ್ಲೂ ಡಿಫ್ರೆಂಟ್ ಅಟಾಮಿಕ್ ಆರ್ಬಿಟಲ್ ಡಿಫ್ರೆಂಟ್ ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ ಅನ್ನೋದು ನಮಗೀಗ ಗೊತ್ತಾಯಿತು. ಈಗ ಒಂದು ಎಲೆಕ್ಟ್ರಾನ್ ಏನಾಗಿರ್ಬೋದು, ಯಾವುದಾದ್ರು ಒಂದು ಅಟಾಮಿಕ್ ಆರ್ಬಿಟಲ್ಸಲ್ಲಿ ಇರ್ಬೋದು, ಅಥವಾ ಡಿಫ್ರೆಂಟ್ ಅಟಾಮಿಕ್ ಆರ್ಬಿಟಲ್ಸಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಾನ್ಸ್ ಇರ್ಬೋದು. ಈಗ ನಾವು ಆ ಎಲೆಕ್ಟ್ರಾನ್ನ ಲೊಕೇಟ್ ಮಾಡಬೇಕು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾವು ನಮ್ಮ ಅಡ್ರೆಸ್ಸನ್ನು ನಾವು ಲೊಕೇಟ್ ಮಾಡಬೇಕು. ಅದಕ್ಕೆ ನಾವೇನು ಕೊಡ್ತೀವಿ, ಈಗ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮೈಸೂರಲ್ಲಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದೊಂದು ನಂಬರನ್ನು ಕೊಟ್ಕೊಂಡಿರ್ತೀವಿ. ಆವಾಗ ಐಡೆಂಟಿಫಿಕೇಷನ್ ಏನಾಗುತ್ತೆ, ಈಸಿ ಆಗುತ್ತೆ. ಈಗ ಇಂಡಿಯಾದಲ್ಲಿ ಇದ್ದೀವಿ ಅಂದರೆ ಅದಕ್ಕೊಂದು ಕೋಡ್ ಕೊಟ್ಟಿರ್ತೀವಿ, ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ಅದಕ್ಕೊಂದು ಕೋಡ್ ನಂಬರ್ ಇರುತ್ತೆ, ಮೈಸೂರಲ್ಲಿ ಇದ್ದೀವಿ ಅದಕ್ಕೊಂದು ಪಿನ್ ಕೋಡ್. ಹೀಗೆ ಒಂದೊಂದು ಐಡೆಂಟಿಫಿಕೇಷನ್ಗೆ ನಾವು ಒಂದೊಂದು ಲೆಟರ್ಗಳನ್ನ ಕೊಟ್ಕೊಂಡಿರ್ತೀವಿ ಅಥವಾ ನಂಬರ್ಸನ್ನು ಕೊಟ್ಕೊಂಡಿರ್ತೀವಿ ಅಲ್ವಾ. ಹಾಗೆ ಒಂದು ಆಟಮಲ್ಲಿ ಎಲೆಕ್ಟ್ರಾನು ಯಾವ ಎನರ್ಜಿ ಲೆವೆಲಲ್ಲಿ ಇದೆ ಅನ್ನೋದನ್ನ ಲೊಕೇಟ್ ಮಾಡೋದಕ್ಕೆ ಅದಕ್ಕೂ ನಾವು ನಂಬರ್ಸನ್ನು ಕೊಡಬೇಕಾಗತ್ತೆ. ಆ ನಂಬರ್ಸಿಂದ ನಮ್ಗೇನು ಯೂಸ್ ಆಗುತ್ತೆ, ಎಲೆಕ್ಟ್ರಾನು ಎಲ್ಲಿದೆ ಅನ್ನೋದನ್ನ ನಾವು ಲೊಕೇಟ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೆ ಅದನ್ನು ನಾವು ಕ್ವಾಂಟಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. 4 ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಇದೆ. ಈ ನಂಬರ್ಸಿಂದ ಏನು ಮಾಡ್ಬೋದು, ಎಲೆಕ್ಟ್ರಾನ ನಾವು ಒಂದು ಆಟಮಲ್ಲಿ ಏನು ಮಾಡ್ಬೋದು, ಕ್ಯಾರೆಕ್ಟರೈಸ್ ಮಾಡ್ಬೋದು. ಕ್ಯಾರೆಕ್ಟರೈಸ್ ಅಂದರೆ ಅದರದ್ದು ಯಾವ ಆರ್ಬಿಟಲಲ್ಲಿದೆ, ಎಷ್ಟು ದೂರ ಇದೆ ನ್ಯೂಕ್ಲಿಯಸ್ಸಿಂದ. ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ಬೋದು. ಅದನ್ನು ಕ್ವಾಂಟಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಈಗ ಅದನ್ನು ನೋಡೋಣ. ಬಟ್ ಈ ಕ್ವಾಂಟಮ್ ನಂಬರ್ಸ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಬೋರ್ಡ್ ಎಕ್ಸಾಮಿಗೆ ಏನಾಗುತ್ತೆ ಅಂದರೆ 3 ಮಾರ್ಕ್ಸಿಗೆ ತುಂಬ ಸಲ ಈ ಕ್ವಾಂಟಮ್ ನಂಬರ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ಜೊತೆಗೆ ನೀವು ಈ ಕ್ವಾಂಟಮ್ ನಂಬರ್ಸ್ನ ಪರ್ಫೆಕ್ಟಾಗಿ ಕಲ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಇದ್ರ ಮೇಲೆ ಒಂದು ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸೊ ಅದರಿಂದ ನೀಟಾಗಿ ನೋಡ್ಕೊಳ್ಳಿ ಕ್ವಾಂಟಮ್ ನಂಬರ್ಸನ್ನು, ಅದು ಹೇಗೆ ಎಲೆಕ್ಟ್ರಾನ್ನ ಲೊಕೇಟ್ ಮಾಡುತ್ತೆ ನನ್ನ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಕ್ವಾಂಟಮ್ ನಂಬರ್ಸ್. ಓಕೆ ನೋಡಿ, ಈಗ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಕ್ವಾಂಟಮ್ ನಂಬರ್ಸು ಮೇಜರ್ ಆಗಿ ಒಂದು ಅಟಾಮಿಕ್ ಆರ್ಬಿಟಲ್ದು ಸೈಜು, ಶೇಪು ಮತ್ತು ಎಲೆಕ್ಟ್ರಾನು ಯಾವ್ಯಾವ ಡೈರೆಕ್ಷನ್ಸಲ್ಲಿ ಓರಿಯಂಟೇಷನ್ ಆಗ್ತಾ ಇರುತ್ತೆ. ಈಗ ಅಟಾಮಿಕ್ ಆರ್ಬಿಟಲ್ ಅಂದರೆ ನಿಮಗೆ ಗೊತ್ತಾಗಿದೆ, ಇಟ್ ಇಸ್ ಎ 3 ಡೈಮೆನ್ಷನ್ ಅಂತ, XYZ 3 ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಎಲೆಕ್ಟ್ರಾನು ಯಾವ್ಯಾವ ಡೈರೆಕ್ಷನ್ಸಲ್ಲಿ ಓರಿಯಂಟೇಷನ್ ಆಗ್ತಾ ಇರುತ್ತೆ, ಇದನ್ನೆಲ್ಲ ನಾವು ಈ ಕ್ವಾಂಟಮ್ ನಂಬರ್ಸಲ್ಲಿ ಏನು ಮಾಡ್ಬೋದು, ತಿಳ್ಕೊಬೋದು. ಅರ್ಥ ಆಯ್ತಾ? ಈಗ ಫಸ್ಟ್ ಆಫ್ ಆಲ್ ವಿಲ್ ಗೋ ವಿತ್ ದ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಕ್ವಾಂಟಮ್ ನಂಬರ್ಸಲ್ಲಿ ಫಸ್ಟ್ ಒನ್ ಯಾವುದ್ರಪ್ಪ, ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಓಕೆ, ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್.
ಈ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ನ ನಾವು ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಎನ್ ಅಂದರೆ ಗೊತ್ತಿದಲ್ವ ನಂಬರ್ಸ್ 1 2 3 ಎಕ್ಸೆಟ್ರಾ. ಅಂದರೆ ಇದು ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ನಾನು ಆಲ್ರೆಡಿ ಹೇಳಿದೆ, ನಾವು ಶ್ರಾಡಿಂಗರ್ ವೇವ್ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಪ್ರತಿಯೊಂದು ಆಟಮ್ಗೂ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇರುತ್ತೆ ಅಂತ ನಾವು ಕಂಡಿಡ್ತಿದ್ದೀವಲ್ವಾ. ಆ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸನ್ನು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ನೀವು ಕರಿಬೋದು. ಫಸ್ಟ್ ಎನರ್ಜಿ ಲೆವೆಲ್ನ 1 ಅಂತ ರೆಪ್ರೆಸೆಂಟ್ ಮಾಡಿ, ಸೆಕೆಂಡ್ ಒನ್ನ 2 3 ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಆರ್ ಕೆ ಎಲ್ ಎಮ್ ಎನ್ ಅಂತಲೂ ಕೂಡ ನಾವೇನು ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು. ಟೋಟಲ್ ಆಗಿ ಈ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರು ಆಟಮಲ್ಲಿ ನ್ಯೂಕ್ಲಿಯಸ್ ಸುತ್ತ ಇರುವಂಥ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಬಗ್ಗೆ, ಮೇನ್ ಎನರ್ಜಿ ಲೆವೆಲ್ಸ್ ಅಂತ ಹೇಳಬೇಕು, ಮೇನ್ ಎನರ್ಜಿ ಲೆವೆಲ್ಸ್ ಬಗ್ಗೆ ನಮಗೆ ಐಡಿಯಾನ ಕೊಡುತ್ತೆ. ಮತ್ತು ಆ ಆರ್ಬಿಟಲ್ದು ಸೈಜ್ ಬಗ್ಗೆ ನಮಗೆ ಐಡಿಯಾ ಕೊಡುತ್ತೆ. ಯಾಕೆಂದರೆ ಆರ್ಬಿಟ್ ಅಂದರೆ ಅದು 3 ಡೈಮೆನ್ಷನ್ ಅಲ್ವಾ, ಎಕ್ಸ್ ವೈ ಝೆಡ್ 3 ಕಡೆ ಇರುತ್ತೆ. ಆ 3 ಡೈಮೆನ್ಷನ್ ನಾವು ರೀಜನ್ ತೊಗೊಂಡಾಗ ಕೆಲವು ಸಲ ಆ ಆರ್ಬಿಟಲ್ದು ಸೈಜ್ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಸೊ ಆ ಸೈಜ್ ಬಗ್ಗೆನೂ ಕೂಡ ನಿಮಗೆ ಐಡಿಯಾ ಕೊಡುತ್ತೆ. ಈಗ ಒಂದು ಆರ್ಬಿಟಲ್ ರೀಜನ್, 3 ಡೈಮೆನ್ಷನಲ್ ರೀಜನ್ನು ನ್ಯೂಕ್ಲಿಯಸ್ ಹತ್ತಿರ ಇದೆ ಅಂದಾಗ ಸೈಜು ಚಿಕ್ಕದಿರುತ್ತೆ ಆ ರೀಜನ್ದು. ಸೊ ನ್ಯೂಕ್ಲಿಯಸ್ಸಿಂದ ಮುಂದೆ ಹೋಗ್ತಾ ಹೋಗ್ತಾ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ ಇನ್ಕ್ರೀಸ್ ಆದಾಗೆಲ್ಲ ಎನರ್ಜಿನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನಾವು. ನಾನು ಇಲ್ಲಿ ಬರಿತೀನಿ ನೋಡಿ. ಈಗ ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂದರೆ ಇದು ಸುತ್ತ ಏನಾಗುತ್ತೆ, ಒಂದು ಎನರ್ಜಿ ಲೆವೆಲ್ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಒನ್ ಎನರ್ಜಿ ಲೆವೆಲ್. ಇದೇ ಶೇಪ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ಇರ್ಬೋದು. ನಾನು ಎನರ್ಜಿ ಲೆವೆಲ್ ಬರೀತಾ ಇದ್ದೀನಿ. ಆರ್ಬಿಟ್ ಬರೀತಲ್ಲ ನೋಡಿ, ಅದಕ್ಕೆ ಆರ್ಬಿಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಪಾತ್ ಆಗ್ಬಿಡುತ್ತೆ. ಇದು 3 ಡೈಮೆನ್ಷನ್, ಎಕ್ಸ್ ವೈ ಝೆಡ್ 3 ಇದೆ ಅಂತ ಅನ್ಕೊಳ್ಳೋಣ, ಒಂದು ಎನರ್ಜಿ ಲೆವೆಲ್ಲು. ನೆಕ್ಸ್ಟ್ ಇನ್ನೊಂದು ಎನರ್ಜಿ ಲೆವೆಲ್ ಇಲ್ಲೆಲ್ಲೋ ಇರ್ಬೋದು ಅಂತ ಅಂದ್ಕೊಳ್ಳಿ. ಓಕೆನಾ, ಇನ್ನೊಂದು ಎನರ್ಜಿ ಲೆವೆಲ್ ಇದೆ. ಓಕೆ, ಇನ್ನೊಂದು ಎನರ್ಜಿ ಲೆವೆಲ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇಷ್ಟಲ್ಲೇ ಬರಿತೀನಿ ನಾನು. ಹೀಗೆ ನೀವು ಅಬ್ಸರ್ವ್ ಮಾಡಿ, ಎನರ್ಜಿ ಲೆವೆಲ್ಗಳದ್ದು ಸೈಜ್ ಏನಾಗ್ತಾ ಇದೆ, ನ್ಯೂಕ್ಲಿಯಸ್ಸಿಂದ ಮುಂದೆ ಬರ್ತಾ ಇದ್ದಂಗೆಲ್ಲ, ನ್ಯೂಕ್ಲಿಯಸ್ಸಿಂದ ಮುಂದೆ ಹೋಗ್ತಾ ಇದ್ದಾಗೆಲ್ಲ ಸೈಜ್ ಏನಾಗ್ತಾ ಇದೆ, ಆರ್ಬಿಟಲ್ದು ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ. ಸೊ ಆ ಆರ್ಬಿಟಲ್ದು ಸೈಜು ಮತ್ತು ಆ ಆರ್ಬಿಟಲ್ದು ಎನರ್ಜಿ ಲೆವೆಲ್ಸ್, ಮೇನ್ ಎನರ್ಜಿ ಲೆವೆಲ್ ಯಾವ್ದ್ಯಾವ್ದಿದೆ ಅಂತ ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನಿಮಗೆ ಐಡಿಯಾನ ಕೊಡುತ್ತೆ. ಈಗ ನೋಡೋಣ. ಈಗ ಮೊದಲನೇದಿದೆ, ಇದು 1 ಅಂತ ಕೊಟ್ಕೋತೀನಿ ನೋಡಿ. ಇದು ಮೊದಲನೇ ಎನರ್ಜಿ ಲೆವೆಲ್ನ ನಾವು n = ಏನಂತ ಬರೀಬೋದು, 1 ಅಂತ ಬರೀಬೋದು, ಅಥವಾ 2 ಅಂತ ಬರೀಬೋದು, 3 ಅಂತಲೂ ಬರೀಬೋದು. ಆರ್ ಯು ಕ್ಯಾನ್ ರೈಟ್ ಇಟ್ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ ಅಂತನಾದರೂ ಬರೀಬೋದು. ಓಕೆನಾ. ಇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಕ್ಲಿಯರಾ? ನೆಕ್ಸ್ಟ್ ಎರಡನೇದು ನೋಡಿ, ಅಜಿಮಿಥಲ್ ಕ್ವಾಂಟಮ್ ನಂಬರ್. ಅಜಿಮಿಥಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ, ಅಥವಾ ಇದನ್ನು ಆರ್ಬಿಟಲ್ ಆಂಗ್ಯುಲರ್ ಕ್ವಾಂಟಮ್ ನಂಬರ್ ಅಂತಲೂ ಕೂಡ ಕರಿತೀವಿ. ಆರ್ಬಿಟಲ್ ಆಂಗ್ಯುಲರ್ ಕ್ವಾಂಟಮ್ ನಂಬರ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಸಬ್ಸಿಡರಿ ಕ್ವಾಂಟಮ್ ನಂಬರ್ ಅಂತಲೂ ಕೂಡ ಕರಿತೀವಿ. ಸಬ್ಸಿಡರಿ ಕ್ವಾಂಟಮ್ ನಂಬರ್ಸ್. ಓಕೆ. ಆ್ಯಂಡ್ ಇದ್ರದ್ದು ಸಿಂಬಲ್ಲು ಸ್ಮಾಲ್ ಎಲ್. ಇದು ಸಿಂಬಲ್ ಏನು ಬರಿತೀವಿ, ಸ್ಮಾಲ್ ಎಲ್. ಸೊ ಇದು ಏನು ಐಡಿಯಾ ಕೊಡುತ್ತೆ ಅಂದರೆ ನಿಮಗೆ, ಈಗ ಮೇನ್ ಶೆಲ್ ಇದೆಲ್ಲ, ಇದೆಲ್ಲ ಮೇನ್ ಶೆಲ್ಸ್. ಓಕೆ, ಅದು ಇದೇ ಶೇಪ್ ಇರಬೇಕು ಅಂತೆಲ್ಲ ಡಿಫ್ರೆಂಟ್ ಶೇಪ್ ಇರುತ್ತೆ. ಓಕೆ, ಆ ಮೇನ್ ಶೆಲ್ಲಲ್ಲಿ ಏನಾಗಿರ್ಬೋದು, ಸಬ್ ಎನರ್ಜಿ ಲೆವೆಲ್ ಇರ್ಬೋದು. ಅದರೊಳಗಡೆ ಎನರ್ಜಿ ಲೆವೆಲ್ಗಳು ಸ್ಪ್ಲಿಟ್ ಆಗ್ಬೋದು. ಆ ಸಬ್ ಎನರ್ಜಿ ಲೆವೆಲ್ಗಳು ಎಷ್ಟಿರ್ಬೋದು, ಈಗ ಫಸ್ಟ್ ಶೆಲ್ಗೆ ಹೋದರೆ ಅದನ್ನ ಫರ್ದರ್ ಡಿವೈಡ್ ಆಗುತ್ತಾ ಎನರ್ಜಿ ಒಳಗಡೆ, ಮತ್ತೆ ಏನಾದ್ರು ಲೆವೆಲ್ಸ್ಗಳಿದೆಯಾ. ಸೆಕೆಂಡ್ಗೆ ಹೋದಾಗ ಅಲ್ಲೇನಾದ್ರು ಲೆವೆಲ್ಸ್ ಇದೆ, ಇದ್ರ ಬಗ್ಗೆ ನಿಮಗೆ ಐಡಿಯಾನ ಕೊಡ್ತಾ ಹೋಗುತ್ತೆ. ಜೊತೆಗೆ ಶೇಪ್ ಆಫ್ ದ ಆರ್ಬಿಟಲ್ಸ್ನು ಕೂಡ ಇದು ಐಡಿಯಾ ಕೊಡುತ್ತೆ. ಶೇಪ್ ಆಫ್ ದ ಆರ್ಬಿಟಲ್ ನಾವು ಮುಂದೆ ನೋಡೋಣ, ಅದಕ್ಕೆ ಅದರದ್ದೇ ಆದ ಒಂದು ಕಾನ್ಸೆಪ್ಟ್ ಇದೆ ನೆಕ್ಸ್ಟು. ಬಟ್ ಈಗೇನು ನೋಡೋಣ ಅಂದರೆ ಸಬ್ ಎನರ್ಜಿ ಲೆವೆಲನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅಂದರೆ ಪ್ರತಿಯೊಂದು ಲೆವೆಲಲ್ಲಿ, ಇದು ಮೇನ್ ಶೆಲ್ ಆದರೆ ಅದ್ರಲ್ಲಿ ಫರ್ದರ್ ಇನ್ನೆಷ್ಟು ಎನರ್ಜಿ ಲೆವೆಲ್ಗಳು ಇರ್ಬೋದು ಅನ್ನೋದನ್ನ ಲೆಕ್ಕಾಚಾರ ಮಾಡೋಣ. ಈಗ ಫಸ್ಟ್ ಈಗ ಇದಕ್ಕೆ ಎಲ್ ಅಲ್ವಾ, ಸೊ ಸಬ್ ಸಿಂಬಲ್ ಈಸ್ ಎಲ್. ಸಬ್ ಎನರ್ಜಿ ಲೆವೆಲ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು ಅಂದರೆ 0 to n-1 ಅಂತ ಹೇಳ್ತಿ ಕರಿತೀವಿ. ಸಬ್ ಎನರ್ಜಿ ಲೆವೆಲ್ ಪ್ರತಿಯೊಂದು ಮೇನ್ ಎನರ್ಜಿಗೆ ಸಬ್ ಎನರ್ಜಿ ಎಷ್ಟಿರುತ್ತಂತೆ, 0 to n-1 ಸಬ್ ಎನರ್ಜಿ ಲೆವೆಲ್ಗಳು ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಲೆಕ್ಕಾಚಾರ ಮಾಡೋಣ ಹೇಗೆ ಅಂತ. ಈಗ ನಾನು ಫಸ್ಟ್ ಎನರ್ಜಿ ಲೆವೆಲಲ್ಲಿ ಕಂಡುಹಿಡಿಬೇಕು. ಫಸ್ಟು ಶೆಲ್ಲಲ್ಲಿ, ಫಸ್ಟು ಮೇನ್ ಶೆಲ್ಲಲ್ಲಿ ಎಷ್ಟು ಸಬ್ ಎನರ್ಜಿ ಶೆಲ್ ಇರ್ಬೋದು ಅಂತ ನಾನು ಈ ಫಾರ್ಮುಲಾ ಹಾಕಿದ್ರೆ 0 ಬರುತ್ತಾ. ಸೊ 0 ಅಂದರೆ ಒಂದು ಸಬ್ ಶೆಲ್, ಅಂದರೆ ಅದರಲ್ಲಿ ಫರ್ದರ್ ಇಲ್ಲ, ಒಂದೇ ಸಬ್ ಶೆಲ್ ಇರೋದು, ಒಂದೇ ಎನರ್ಜಿ ಶೆಲ್ ಇರೋದು. ಅದನ್ನು ನಾವು 0 ಬರ್ತಾ ಇದೆ. ಸೊ L = ಏನು ಬರ್ತಾ ಇದೆ, 0 ಬರುತ್ತೆ. 0 to n-1 ಅಂದರೆ 0. L ವ್ಯಾಲ್ಯೂ 0 ಬರ್ತಾ ಇದೆ, ಅದನ್ನು ಎಸ್ ಅಂತ ಕರಿತೀನಿ. ಸೊ 0 ಬಂದರೆ ಅದನ್ನು ಎಸ್ ಆರ್ಬಿಟಲ್ ಅಂತ ಕರೆಯೋಣ. ಅಂದರೆ ಮೊದಲನೇ ಇದರಲ್ಲಿ ಒಂದು ಸಬ್ ಶೆಲ್ ಇದೆ, ಒಂದೇ ಒಂದಿರೋದು, ಅದನ್ನು ಎಸ್ ಅಂತ ಬರಿತೀನಿ ನಾನು. ಎಸ್. ಓಕೆ, ಎಸ್ ಅಂತ ಬರುತ್ತೆ. ಅದು ಫಸ್ಟು ಎನರ್ಜಿ ಮೇನ್ ಶೆಲ್ಲಲ್ಲಿರೋದ್ರಿಂದ 1s ಅಂತ ಬರೆಯೋಣ. ಫಸ್ಟು ಮೇನ್ ಶೆಲ್ಲಲ್ಲಿರೋದ್ರಿಂದ ಅದನ್ನು 1s ಅಂತ ಬರ್ಕೊಂಡೆ. ಕ್ಲಿಯರ್?
ನೆಕ್ಸ್ಟು ಸೆಕೆಂಡ್ ಎನರ್ಜಿಗೆ ಹೋಗೋಣ. ಸೆಕೆಂಡ್ ಎನರ್ಜಿಗೆ ಹೋದಾಗ, ಮೇನ್ ಶೆಲ್ಗೆ ಹೋದಾಗ ಆನ್ಸರ್ ಏನು ಬರುತ್ತೆ? 0 to n-1 ಅಲ್ವಾ? ಅವಾಗ ಏನಂತ ಬರಿಬೇಕು ನಾವು? 0 to 2 - 1 ಅಂತ ಬರಿಬೋದಾ? ಸೊ 0 to 2 - 1 ಅಂದರೆ 0 to 1 ಅಂದರೆ ಅಂತ ಬರಿಬೋದು 0 1 ಅಂತ. 2 ವ್ಯಾಲ್ಯೂಸ್ ಬರುತ್ತೆ, 0 1. ಸೊ ಎಲ್ ವ್ಯಾಲ್ಯೂ ನಿಮಗೆ 0 ಬಂದರೆ ಅದು ಎಸ್, ಎಲ್ ವ್ಯಾಲ್ಯೂ ಬಂದರೆ 0 ಬಂದರೆ ಎಸ್. ಅದೇ ಎಲ್ ವ್ಯಾಲ್ಯೂ 1 ಬಂದರೆ ಅದು ಪಿ ಆರ್ಬಿಟಲ್ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ? ಹಾಗಿದ್ರೆ ಸೆಕೆಂಡ್ ಎನರ್ಜಿ ಮೇನ್ ಶೆಲ್ಲಲ್ಲಿ, ಸೆಕೆಂಡ್ ಮೇನ್ ಶೆಲ್ಲಲ್ಲಿ ನಮಗೆ ಎಷ್ಟು ಸಬ್ ಆರ್ಬಿಟಲ್ ಬರ್ತಾ ಇದೆ? 2. ಮತ್ತು ಇವೆರಡು ಸೆಕೆಂಡ್ ಶೆಲ್ಲಿಗೆ ರಿಲೇಟೆಡ್ ಆಗಿರೋದ್ರಿಂದ ಅದನ್ನು 2s 2p ಅಂತ ಬರೀತೀನಿ. ಇದರಿಂದ ಏನು ಗೊತ್ತಾಯಿತು ನಿಮಗೆ? ಸೆಕೆಂಡು ಮೇನ್ ಶೆಲ್ಲಲ್ಲಿ 2 ಸಬ್ ಶೆಲ್ ಇದೆ. ಇಲ್ಲೇನು ಬರೀಬೇಕು ಈಗ ನಾವು? 2 ಸಬ್ ಶೆಲ್ ಇದೆ ಅಂತ ಬರೆಯೋಣ. ಒಂದು 2s, ಇನ್ನೊಂದು 2p. ಇದು ಮೇಯ್ನು. ಆ ಮೇಯ್ನ್ ಒಳಗಡೆ ಇನ್ನೆರಡು ಸಬ್ ಶೆಲ್ ಇದೆ ಅನ್ನೋದು ಗೊತ್ತಾಗ್ತಿದೆ, 2s ಮತ್ತು 2p. ಕ್ಲಿಯರ್? ಹಾಗೆ ಏನು ಮಾಡೋಣ ಅಂದರೆ ನಾವು ನೆಕ್ಸ್ಟು ಥರ್ಡ್ ಶೆಲ್ಲಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಇಫ್ n = 3 ಅಂತ ಕೊಟ್ಟರೆ ನಾವು ಇದೇನಾಗುತ್ತೆ? ಫಾರ್ಮುಲಾ ಅಪ್ಲೈ ಮಾಡಿದ್ರೆ 0 to 3 - 1 ಅಲ್ವಾ? ಅವಾಗ ಏನಾಗುತ್ತದೆ? 0 to 2 ಆಯಿತು. ಕ್ಲಿಯರಾ? 0 to 2. 0 to 2 ಅಂದರೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ? 0 1 2. ನೋಡಿ, 0 ಇಂದ 2ವರೆಗೆ ಅಂದಾಗ ಮಧ್ಯದಲ್ಲಿರೋ ನಂಬರ್ನ ತೊಗೋಬೇಕು. 0 to 2 ಅಂದಾಗ 1 ಮಧ್ಯ ಬರುತ್ತೆ. ಸೊ 0 1 2 ಇದು ಎಲ್ ವ್ಯಾಲ್ಯೂ, ಕರೆಕ್ಟಾ? ಸೊ ಎಲ್ ವ್ಯಾಲ್ಯೂ 0 ಬಂದರೆ ನಾವು ಅದನ್ನು ಏನಂತ ಬರಿತೀವಿ? ಎಸ್ ಅಂತ ಬರೀಬೇಕು. ಎಲ್ ವ್ಯಾಲ್ಯೂ 0 ಬರೋದೆಲ್ಲ ಎಸ್. ಎಲ್ ವ್ಯಾಲ್ಯೂ 1 ಬಂದರೆ ಅದು ಪಿ. ನೆಕ್ಸ್ಟ್ ಎಲ್ ವ್ಯಾಲ್ಯೂ 2 ಬಂದರೆ ಅದು ಡಿ. ಓಕೆನಾ? ಇವರು ಯಾವ ಶೆಲ್ಲಿಗೆ ಕರೆಸ್ಪಾಂಡ್ ಆಗಿರೋದು? ಥರ್ಡ್ ಶೆಲ್ಲಿಗೆ, ಥರ್ಡ್ ಮೇನ್ ಶೆಲ್ಲಲ್ಲಿ ಇದ್ದಾರೆ. ಆವಾಗ ಅದನ್ನು 3s 3p 3d ಅಂತ ಬರಿಬೋದು. ಇದರಿಂದ ಏನು ಗೊತ್ತಾಯಿತು? ಥರ್ಡ್ ಮೇನ್ ಶೆಲ್ಲಲ್ಲಿ ನಿಮಗೆ 3 ಸಬ್ ಎನರ್ಜಿ ಶೆಲ್ಸ್ ಇದೆ ಅನ್ನೋದು ಗೊತ್ತಾಗತ್ತೆ. 1 2, ಸೊ ಇನ್ನೊಂದು ಬರೆಯಣೆಯಲ್ಲಿ 3 ಶೆಲ್ ಇದೆ ಅನ್ನೋದು ಗೊತ್ತಾಯಿತು, ಕರೆಕ್ಟಾ? 3 ಸಬ್ ಶೆಲ್ಸ್ ಇದೆ. ನೇಮಿಂಗ್ ಮಾಡಿದ್ರೆ ಅಂತ ಬರೀಬೇಕು? 3s 3p 3d ಅಂಥೇಳಿ. ಹೀಗೆ ಸಬ್ ಶೆಲ್ಸನ್ನು ನಾವು ಏನು ಮಾಡ್ಬೋದು? ಕಂಡುಹಿಡಿಬೋದು. ನೆಕ್ಸ್ಟ್ ಹೋದಾಗ ಏನಾಗುತ್ತೆ? n = 4 ಕೊಟ್ಟರೆ ಏನಾಗುತ್ತೆ ನಿಮಗೆ? 0 to 4 - 1 ಆಗುತ್ತಾ? ಅಂದರೆ 0 to 3 ಆಗುತ್ತಾ? 0 to 3 ಅಂದರೆ ಏನಾಗುತ್ತೆ? 0 1 2 3 ಅಲ್ವಾ? ಅವಾಗ 0ಗೆ ಎಸ್, 1ಗೆ ಪಿ, 2ಗೆ ಡಿ, 3ಗೆ ಏನು ಕೊಡ್ತೀರಾ? ಎಫ್ ಕೊಡಬೇಕಾಗತ್ತೆ. ಓಕೆ, ಅವಾಗ ಏನಾಗುತ್ತೆ? 4s 4p 4d 4f ಬರುತ್ತೆ ನಿಮಗೆ ಅಲ್ವಾ? ಸೊ 4d 4f ಬರುತ್ತೆ. ಅದು 4th ಎನರ್ಜಿ ಲೆವೆಲಲ್ಲಿ ಬರುತ್ತೆ. ಈಗ ನಾನು ಥರ್ಡಿಗೆ ಸ್ಟಾಪ್ ಮಾಡಿರ್ತೀನಿ. ಅರ್ಥ ಆಯ್ತಲ್ಲ? ಇದು ನಿಮಗೆ ಅಜಿಮಿಥಲ್ ಕ್ವಾಂಟಮ್ ನಂಬರ್. ಇದರಲ್ಲಿ ಸಬ್ ಎನರ್ಜಿ ಶೆಲ್ಸು ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋಣ? ಓರಿಯೆಂಟೇಷನ್ ನೋಡೋಣ. ಅಂದರೆ ನಾನು ಹೇಳಿದೆ ನಿಮಗೆ, ಎಲೆಕ್ಟ್ರಾನು 3 ಡೈಮೆನ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ. ಎಕ್ಸ್ ವೈ ಮತ್ತು ಝೆಡ್ 3 ಕಡೆ ಇರ್ಬೋದು. ಸೊ ಯಾವ್ಯಾವ ಡೈರೆಕ್ಷನ್ಸಲ್ಲಿ, ಈಗ ನಾನು ಎಸ್ ಆರ್ಬಿಟಲ್ ತೊಗೊಂಡ್ರೆ ಎಷ್ಟು ಡೈರೆಕ್ಷನ್ಸಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ, ಪಿನಲ್ಲಿ ತೊಗೊಂಡ್ರೆ ಎಷ್ಟು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಡಿ ತೊಗೊಂಡ್ರೆ ಎಷ್ಟು ಡೈರೆಕ್ಷನ್ಸಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ಕ್ವಾಂಟಮ್ ನಂಬರ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಓಕೆ, ಸೊ ಥರ್ಡ್ ಒನ್ is a magnetic quantum number. ಆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ದು ಸಿಂಬಲ್ ಏನು? ML ಅಂತ ಬರಿತೀವಿ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ದು ಸಿಂಬಲ್ಲು ML. ಈಗ ML ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಬರೆಯೋಣ. ML ಇದು ಯಾವುದ್ರ ಬಗ್ಗೆ ಐಡಿಯಾ ಕೊಡುತ್ತೆ? ಅದು ನೆನಪಿರಬೇಕು. ಓರಿಯೆಂಟೇಷನ್ಸ್ ಬಗ್ಗೆ ಐಡಿಯಾ ಕೊಡುತ್ತೆ, ಎಲೆಕ್ಟ್ರಾನ್ಸ್ದು ಓರಿಯೆಂಟೇಷನ್ಸು. ML ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು? 2l+1 ವ್ಯಾಲ್ಯೂಸ್ ಇರುತ್ತೆ. 2l+1 ಓರಿಯೆಂಟೇಷನ್ಸ್ ಅಂತನಾದರೂ ಹೇಳಿ ಅಥವಾ ವ್ಯಾಲ್ಯೂಸ್ ಅಂತನಾದರೂ ಹೇಳಿ. ಈಗೇನು ಮಾಡೋಣ? ಪ್ರತಿಯೊಂದು ಆರ್ಬಿಟಲ್ಗೂ ನಾವೇನು ಮಾಡೋಣ? ಓರಿಯೆಂಟೇಷನ್ ಕಂಡುಹಿಡಿಯೋಣ. ಫಸ್ಟು ಎಸ್ ಆರ್ಬಿಟಲ್ ಕಂಡುಹಿಡಿಯೋಣ. ಫಾರ್ ಎಸ್ ಆರ್ಬಿಟಲ್, ಈಗ ಎಸ್ ಆರ್ಬಿಟಲ್ಗೆ ಎಲ್ ವ್ಯಾಲ್ಯೂ ಏನಾಗುತ್ತಪ್ಪ? ಫಾರ್ ಎಸ್ ಆರ್ಬಿಟಲ್ ಎಲ್ ವ್ಯಾಲ್ಯೂ ಈಸ್ 0 ಅಲ್ವಾ? ಎಲ್ ವ್ಯಾಲ್ಯೂ 0 ಅಲ್ಲಿ ಕೊಟ್ಟಿದ್ದೀನಿ. 0 ಅಂತ ಬಂದಾಗೆಲ್ಲ ಎಸ್, 1 ಅಂತ ಬಂದಾಗೆಲ್ಲ ಪಿ, 2 ಅಂತ ಬಂದರೆ ಡಿ, 3 ಅಂತ ಬಂದರೆ ಅದು ಎಫ್. ಎಲ್ ವ್ಯಾಲ್ಯೂಗಳನ್ನ ಮರಿಬೇಡಿ. ಸೊ ಎಲ್ ಈಸ್ ಈಕ್ವಲ್ ಟು 0. 0 ಹಾಕೋಣ ಇಲ್ಲಿಗೆ. ಏನಾಗುತ್ತೆ ಅವಾಗ? 2 × 0 + 1. ಕರೆಕ್ಟಾಗಿ ಎಲ್ ಜಾಗದಲ್ಲಿ 0 ಹಾಕಿದ್ದೀನಿ. ಅದರ ಅರ್ಥ ಏನು? 1 ಓರಿಯೆಂಟೇಷನ್ ಇದೆ. ಅಂದರೆ ಎಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದ್ದಾಗ ಇರೋದೇ 1 ಓರಿಯೆಂಟೇಷನ್. ಅಂದರೆ ಈ ಎಲ್ಲ ಎಸ್ ಆರ್ಬಿಟಲ್ ಏನಿದೆಯೋ ಅದನ್ನು ನಾವು ಫರ್ದರ್ ಏನು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇರೋದೇ 1 ಓರಿಯೆಂಟೇಷನ್, 1 ಡೈರೆಕ್ಷನ್. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಪಿ ಆರ್ಬಿಟಲ್ ಲೆಕ್ಕ ಮಾಡೋಣ.
ಫಾರ್ ಪಿ ಆರ್ಬಿಟಲ್ ಎಲ್ ವ್ಯಾಲ್ಯೂ ಏನರಪ್ಪ 1 ಆಗುತ್ತಲ್ವಾ ಫಾರ್ ಪಿ ಆರ್ಬಿಟಲ್ ಎಲ್ ಇಸ್ ಈಕ್ವಲ್ ಟು 1 ಆ ಫಾರ್ಮ್ ಎಲ್ ಇಸ್ ಈಕ್ವಲ್ ಟು 1 ಅನ್ನು ಹಾಕೋಣ ಎಮ್ಗೆ. ಸೊ ಏನಾಗುತ್ತೆ 2 ಇಂಟು 1 ಪ್ಲಸ್ 1 ಎಷ್ಟಾಗುತ್ತೆ 2 1 2 ಪ್ಲಸ್ 1 3 ಅಂದರೆ 3 ಓರಿಯೆಂಟೇಷನ್ಸ್ ಇರುತ್ತೆ. ಅಂದರೆ ನೀವು ಪಿ ಆರ್ಬಿಟಲ್ಗೆ ಹೋದಾಗ ಎಲೆಕ್ಟ್ರಾನ್ಸು 3 ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ನೋಡಿ ಪಿ ಆರ್ಬಿಟಲ್ ಎಲ್ಲೆಲ್ಲಿ ಬರೀತಿರೋ ಅದನ್ನು ಈ ಥರ ಡಿವೈಡ್ ಮಾಡ್ಕೋತೀವಿ. ಪಿ ಅನ್ನೋ ಕಡೆಯಲ್ಲಿ ಏನು ಮಾಡೋಣ 3 ಬರೆಯೋಣ, 3 ಡಿವಿಷನ್ಸ್ ಬರೆಯೋಣ. ಬಟ್ ಎಸ್ಗೆ ಬರೀಲಿಲ್ಲ, ಯಾಕೆ ಎಸ್ ಅಲ್ಲಿ ಇರೋದೇ ಒಂದು ಓರಿಯೆಂಟೇಷನ್ ಲೆಕ್ಕ ಹಾಕಿದ್ವಿ, ಅದಕ್ಕೆ ಎಸ್ ಅನ್ನು ಹಾಗೆ ಬಿಡ್ತಾ ಇದ್ದೀನಿ. ಪಿನ ಯಾಕೆ 3 ಡಿವೈಡ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ, 3 ಓರಿಯೆಂಟೇಷನ್ಸ್ ಇದೆ. ಹಾಗೆ ವಿಲ್ ಕ್ಯಾಲ್ಕುಲೇಟ್ ಫಾರ್ ದ ಡಿ ಆರ್ಬಿಟಲ್ಗೆ ಲೆಕ್ಕ ಮಾಡೋಣ. ಫಾರ್ ದ ಡಿ ಆರ್ಬಿಟಲ್ ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ 2 ಅಲ್ವಾ. ಎಲ್ ವ್ಯಾಲ್ಯೂ ಹಾಕೋಣ ಇಲ್ಲಿ ಎಷ್ಟಾಗುತ್ತೆ 2 ಇಂಟು 2 ಪ್ಲಸ್ 1 ಅಲ್ವಾ. ಅವಾಗ 2 2 4 ಪ್ಲಸ್ 1 5 ಅಂದರೆ ಎಲೆಕ್ಟ್ರಾನು ಎಷ್ಟು ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ 5 ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನೋಡಿ. 5 ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಡಿ ಆರ್ಬಿಟಲ್ಸ್ ಎಲ್ಲ ನಾವೇನು ಮಾಡಬೇಕು 5 ಡಿವಿಷನ್ಸ್ ಮಾಡಬೇಕು. 1 2 3 4 5 ನೋಡಿ ಈ ಥರ ಎಷ್ಟು ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ ಅನ್ನೋದು ನಿಮಗೆ ಲೆಕ್ಕ ಮಾಡ್ಬೋದು. ಅದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಓಕೆನಾ. ಇನ್ನು ಎಫ್ ಆರ್ಬಿಟಲ್ಗೆ ನೀವೇ ಲೆಕ್ಕ ಮಾಡಿ. ಎಫ್ಗೆ ಎಷ್ಟಾಗುತ್ತೆ ಎಲ್ ಇಸ್ ಈಕ್ವಲ್ ಟು ಎಫ್ಗೆ ಎಷ್ಟು 3. ಆ 3 ಇಲ್ಲಿ ಹಾಕೋಣ. 3 2 6 ಪ್ಲಸ್ 1 7 ಅಂದರೆ ಎಫ್ ಅನ್ನೋ ಕಡೆ ನಾವು ಎಷ್ಟು ಡೈರೆಕ್ಷನ್ಸ್ ಬರೀಬೇಕು 7 ಡೈರೆಕ್ಷನ್ಸನ್ನು ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ಈ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ ಅಂದರೆ ಹೈಡ್ರೋಜನ್ ಈ ಥರ ಆಟಮ್ಗಳಿಗೆ ಇವು 3 ಕ್ವಾಂಟಮ್ ನಂಬರ್ ಸಾಕು ಡಿಸೈಡ್ ಮಾಡೋಕ್ಕೆ. ಆದರೆ ಅದರ ಲೊಕೇಶನ್ನ ಡಿಸೈಡ್ ಮಾಡೋಕ್ಕಾಗ್ಬೋದು ಅಥವಾ ಆ ಎಲೆಕ್ಟ್ರಾನ್ನ ಕ್ಯಾರೆಕ್ಟರೈಸ್ ಮಾಡೋಕ್ಕೆ ನಮಗೆ ಈ 3 ಕ್ವಾಂಟಮ್ ನಂಬರು ಸಾಕಾಗುತ್ತೆ. ಆದರೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ದು ಸ್ಪೆಕ್ಟ್ರಮನ್ನು ನಾವು ನೋಡಿದಾಗ ಡಬ್ಲೆಟು ಟ್ರಿಪ್ಲೆಟ್ಗಳೆಲ್ಲ ಇರುತ್ತೆ. ಅಂದರೆ ಡಬ್ಲೆಟ್ ಅಂದರೆ ಏನು, ಈಗ ಒಂದು ಸಿಂಗಲ್ ಲೈನ್ ಇರೋದು ಏನಾಗುತ್ತೆ ಸಮ್ಟೈಮ್ಸು 2 ಲೈನ್ಸ್ ಆಗಿ ಸ್ಪ್ಲಿಟ್ ಆಗಿರುತ್ತೆ ಅಥವಾ 3 ಲೈನ್ಸ್ ಆಗಿ ಸ್ಪ್ಲಿಟ್ ಆಗಿರುತ್ತೆ. ಇದನ್ನು ಡಬ್ಲೆಟ್ ಟ್ರಿಪ್ಲೆಟ್ ಅಂತ ಹೇಳಿ ಕರಿತೀವಿ. ಸ್ಪ್ಲಿಟ್ ಆಗಿರುತ್ತೆ. ಇದು ಯಾಕಾಗುತ್ತೆ ಈ ಥರ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಸಿಂಗಲ್ ಇರೋದು ಡಬಲ್ ಆಗೋದು, ಸಿಂಗಲ್ ಲೈನ್ ಇರೋದು ಟ್ರಿಪಲ್ ಆಗೋದು ಯಾಕಾಗುತ್ತೆ ಸ್ಪೆಕ್ಟ್ರಮಲ್ಲಿ ಅನ್ನೋದು ಇವು 3 ಕ್ವಾಂಟಮ್ ನಂಬರ್ನ ಯೂಸ್ ಮಾಡಿಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ 4ನೇ ಕ್ವಾಂಟಮ್ ನಂಬರನ್ನು ಕಂಡುಹಿಡಿತಾರೆ 1925 ಇಬ್ಬರು ಸೈಂಟಿಸ್ಟ್ ಇದ್ದಾರೆ. ಅವರು ಇದಕ್ಕೆ 4ನೇ ಕ್ವಾಂಟಮ್ ನಂಬರನ್ನು ಕೊಡ್ತಾರೆ. ಯಾಕೆಂದರೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಡಬ್ಲೆಟು ಟ್ರಿಪ್ಲೆಟ್ ಯಾಕೆ ಆಗುತ್ತೆ ಅನ್ನೋದನ್ನ ನಾವು ಆ ಕ್ವಾಂಟಮ್ ನಂಬರಿಂದ ಏನು ಮಾಡ್ಬೋದು ಡಿಸೈಡ್ ಮಾಡ್ಬೋದು. ಹಾಗಿದ್ರೆ 4ನೇ ಕ್ವಾಂಟಮ್ ನಂಬರ್ ನೋಡೋಣ, ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಜಾರ್ಜ್ ಅಲನ್ ಬೆಕ್ ಮತ್ತು ಸ್ಯಾಮ್ಯುಯಲ್ ಗಾಡ್ಸ್ಮಿತ್ ಅನ್ನೋ ಇವರಿಬ್ಬರು ಸೈಂಟಿಸ್ಟು 1925 ಈ ಸ್ಪಿನ್ ಕ್ವಾಂಟಮ್ ನಂಬರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಹೋದಾಗ ನಮಗೆ ಈ 3 ಕ್ವಾಂಟಮ್ ನಂಬರ್ ಸಾಕಾಗಲ್ಲ, ಅದ್ರ ಜೊತೆಗೆ ಸ್ಪಿನ್ ಕ್ವಾಂಟಮ್ ನಂಬರು ಬೇಕಾಗುತ್ತೆ. ಹಾಗೆ ಈ ಸ್ಪಿನ್ ಕ್ವಾಂಟಮ್ ನಂಬರ್ ಅಂದ್ರೆ ಏನು ಅನ್ನೋದನ್ನ ನೋಡಿ. ಈಗ ಅರ್ತ್ಗೆ ಅರೌಂಡ್ ದ ಸನ್ ರೊಟೇಟ್ ಆಗಬೇಕಾದ್ರೆ 2 ರೀತಿ ಆಕ್ಸಿಸ್ ಇದೆ, ಸ್ಪಿನ್ 2 ರೀತಿ ಮೂವ್ಮೆಂಟ್ ಇದೆ. ಏನು ಅರ್ತ್ ಏನಾಗುತ್ತೆ ಇಟ್ ಈಸ್ ಸ್ಪಿನ್ನಿಂಗ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸಲ್ಲಿ ಅದು ರೊಟೇಟ್ ಆಗ್ತಿರುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಅರ್ತ್ ತನ್ನ ಸುತ್ತೋದಕ್ಕೆ 24 ಅವರ್ಸ್ ತೊಗೊಳುತ್ತೆ, ಸೂರ್ಯನ ಸುತ್ತೋದಕ್ಕೆ 365 ಡೇಸ್ ತೊಗೊಳುತ್ತೆ ಅಲ್ವಾ. ಆ ಥರ 2 ರೊಟೇಷನ್ ಇದೆ ಅರ್ತ್ಗೆ. ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್ ಆ್ಯಂಡ್ ಆಲ್ಸೋ ಅರೌಂಡ್ ದ ಸನ್ ಅಲ್ವಾ. ಅದ್ರ ತನ್ನ ಸುತ್ತಾ ಇರುತ್ತೆ, ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಸೂರ್ಯನ ಸುತ್ತನೂ ಸುತ್ತಾ ಇರುತ್ತೆ ಅಲ್ವಾ. 2 ಥರ ಮೂಮೆಂಟ್ ಇದೆ, 2 ಥರ ಮೋಷನ್ಸ್ ಇದೆ ಅರ್ತ್ಗೆ. ಹಾಗೆಯೇ ಎಲೆಕ್ಟ್ರಾನು ಅಷ್ಟೇ ನ್ಯೂಕ್ಲಿಯಸ್ ಸುತ್ತ ರೊಟೇಟ್ ಆಗಬೇಕಾದ್ರೆ ಇಟ್ ಈಸ್ ಸ್ಪಿನ್ನಿಂಗ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್, ಅದ್ರ ಸುತ್ತ ತಾನೇ ಸುತ್ತಾ ಇರುತ್ತೆ, ಜೊತೆಗೆ ನ್ಯೂಕ್ಲಿಯಸ್ ಸುತ್ತನೂ ಸುತ್ತಾ ಇರುತ್ತೆ. ಅದನ್ನು ಎಲೆಕ್ಟ್ರಾನು ತನ್ನ ಸುತ್ತ ತಾನೇ ಸುತ್ತದನ್ನ ಸ್ಪಿನ್ ಮೋಷನ್ ಅಂತ ಹೇಳಿ ಕರಿತೀವಿ. ಅರೌಂಡ್ ದ ನ್ಯೂಕ್ಲಿಯಸ್ ಸುತ್ತದನ್ನ ಆರ್ಬಿಟಲ್ ಮೋಷನ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್ ಈಸ್ ಹ್ಯಾವಿಂಗ್ 2 ಟೈಪ್ಸ್ ಆಫ್ ಮೋಷನ್, ಸ್ಪಿನ್ ಮೋಷನ್ ಆ್ಯಂಡ್ ಆರ್ಬಿಟಲ್ ಮೋಷನ್ಸ್ ಅಂತಿದೆ. ಈಗ 2 ಎಲೆಕ್ಟ್ರಾನು ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂದರೆ ಆ ಸ್ಪಿನ್ ಮೋಷನ್ನು ಒಂದೇ ಥರ ಇರಲ್ಲ. ಈಗ 2 ಎಲೆಕ್ಟ್ರಾನ್ ಹೀಗೆ ಪೇರ್ ಆಗಿದೆ ಅಂದರೆ ಹೀಗೆ ಮೂವ್ಮೆಂಟ್ ಇರಲ್ಲ. ಅದಕ್ಕೆ ಒಂದು ಎಲೆಕ್ಟ್ರಾನು ಕ್ಲಾಕ್ ವೈಸ್ ಇದ್ದರೆ ಇನ್ನೊಂದು ಎಲೆಕ್ಟ್ರಾನು ಆ್ಯಂಟಿ ಕ್ಲಾಕ್ ವೈಸ್, ಹೀಗೆ ನೋಡಿ ಕ್ಲಾಕ್ ವೈಸ್ ಇದ್ದರೆ ಇನ್ನೊಂದು ಎಲೆಕ್ಟ್ರಾನ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಆಗ್ತಿರ್ತವೆ ಎಲೆಕ್ಟ್ರಾನ್. ಓಕೆನಾ. ಸೊ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದ್ರೆ ಅದನ್ನು ಪ್ಲಸ್ ಆಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗ್ತಿದ್ರೆ ಅದನ್ನು ಮೈನಸ್ ಆಫ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ. ಲೈಕ್ ಎ ಅರ್ತ್ ಎಲೆಕ್ಟ್ರಾನ್ ಈಸ್ ಆಲ್ಸೋ ಹ್ಯಾವಿಂಗ್ 2 ಟೈಪ್ ಆಫ್ ಮೋಷನ್, ಸ್ಪಿನ್ ಮೋಷನ್, ಆರ್ಬಿಟಲ್ ಮೋಷನ್ನು. ಬಟ್ ಆ ಸ್ಪಿನ್ ಮೋಷನಲ್ಲಿ ಏನಿದೆ 2 ಥರ ಇದೆ, ಒಂದು ಕ್ಲಾಕ್ ವೈಸು ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್, 2 ರೀತಿ ಇದೆ. ಓಕೆನಾ. ಸೊ ಕ್ಲಾಕ್ ವೈಸ್ ಇದ್ದರೆ ಆ ಸ್ಪಿನ್ನನ್ನು ನಾವೇನಂತ ಬರಿತೀವಿ MS ಅನ್ನು
ಪ್ಲಸ್ ಆಫ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಅದೇ ನಾವು ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಅದನ್ನು ಮೈನಸ್ ಆಫ್ ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆ. ಸೊ ಇದು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದೊಂದು ಆರ್ಬಿಟಲ್, 1s ಅನ್ನೋದು ಒಂದು ಆರ್ಬಿಟಲ್ಲು. ನಿಮ್ಗೆ ಗೊತ್ತಿರ್ಬೋದು, ನೀವು ಬರಿತಿರ್ತೀರಾ ಅಥವಾ ನೋಡಿರ್ತೀರಾ. ನಾವು ಎಲೆಕ್ಟ್ರಾನಿಗೆ ಒಂದು ಆರ್ಬಿಟಲ್ ಒಳಗಡೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ನಾವು ಫಿಲ್ ಮಾಡ್ಬೋದು. ಆ 2 ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಒಂದು ಸ್ಪಿನ್ನು ಮೇಲೆ ಬರಿತೀವಿ, ಇನ್ನೊಂದು ಸ್ಪಿನ್ನು ಕೆಳಗಡೆ ಬರಿತೀವಿ, ಹೀಗೆ ಬರಿತೀವಿ. ನಾವು ಯಾವತ್ತೂ ಎಲೆಕ್ಟ್ರಾನ್ಸ್ನ ಹೀಗೆ ಬರೆಯಲ್ಲ, ಪ್ಯಾರಲ್ ಆಗಿ ಬರೆಯಲ್ಲ ಅಲ್ವಾ. ಇದು ತಪ್ಪಿದು, ಇದು ಕರೆಕ್ಟು. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಒಂದು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಪ್ಲಸ್ ಆಫ್ ಮತ್ತು ಮೈನಸ್ ಆಫ್ ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತೇನ್ರಪ್ಪ. ಸೊ ಇದು 4 ಕ್ವಾಂಟಮ್ ನಂಬರ್ಸು ಒಂದು ಎಲೆಕ್ಟ್ರಾನ್ನ ಆಟಮ್ ಒಳಗಡೆ ಕ್ಯಾರೆಕ್ಟರೈಸ್ ಮಾಡೋಕ್ಕೆ ಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ 4 ಕ್ವಾಂಟಮ್ ನಂಬರ್ಸು. ನಾನು ಲಾಸ್ಟ್ಗೆ ಒಂದು ಸಲ ರಿವೈಸ್ ಮಾಡಿಬಿಡ್ತೀನಿ ನೋಡಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅನ್ನೋದು ಮೇನ್ ಎನರ್ಜಿ ಶೆಲ್ಸ್ ಬಗ್ಗೆ ಐಡಿಯಾ ಕೊಡುತ್ತೆ, ಅಥವಾ ಮೇನ್ ಆರ್ಬಿಟಲ್ಸ್ ಬಗ್ಗೆ ಐಡಿಯಾ ಕೊಡುತ್ತೆ. ಅದನ್ನು ನಾವು ಶೆಲ್ಸ್ 1 2 3 ಅಂತನಾದರೂ ಬರೀಬೋದು, KLMN ಅಂತನಾದರೂ ರೆಪ್ರೆಸೆಂಟ್ ಮಾಡ್ಬೋದು. ಅಜಿಮಿಥಲ್ ಕ್ವಾಂಟಮ್ ನಂಬರು ಆ ಮೇನ್ ಶೆಲ್ ಒಳಗಡೆ ಸಬ್ ಎನರ್ಜಿ ಶೆಲ್ಸ್ ಬಗ್ಗೆ ನಮಗೆ ಐಡಿಯಾನ ಕೊಡ್ತಾ ಹೋಗುತ್ತೆ. ಆ ಸಬ್ ಎನರ್ಜಿ ಶೆಲ್ಸ್ನ ಕಂಡಿಡಿಯೋಕ್ಕೆ, ಪ್ರತಿಯೊಂದು ಮೇನ್ ಶೆಲ್ಲಲ್ಲಿ ಎಷ್ಟು ಸಬ್ ಎನರ್ಜಿ ಶೆಲ್ಸ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ, ಮತ್ತು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಮತ್ತು ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟು. ಎಲ್ ವ್ಯಾಲ್ಯೂ 0 ಬಂದರೆ ಎಸ್ ಆರ್ಬಿಟಲು, 1 ಬಂದರೆ ಪಿ ಆರ್ಬಿಟಲು, 2 ಬಂದರೆ ಡಿ ಆರ್ಬಿಟಲು, 3 ಬಂದರೆ ಎಫ್ ಆರ್ಬಿಟಲ್ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಗೆ ಹೋದರೆ, ಎಸ್ಸು ಪಿ ಮತ್ತು ಡಿ ಹೋದಾಗ ಆ ಪರ್ಟಿಕ್ಯುಲರ್ ಆರ್ಬಿಟಲ್ ಒಳಗಡೆ ಎಲೆಕ್ಟ್ರಾನ್ ಎಷ್ಟು ಡೈರೆಕ್ಷನ್ಸಲ್ಲಿ ಮೂವ್ಮೆಂಟ್ ಇರುತ್ತೆ ಅನ್ನೋ ಓರಿಯೆಂಟೇಷನ್ಸ್ನ ಅದು ಐಡಿಯಾ ಕೊಡುತ್ತೆ. ಅದನ್ನು ಕಂಡಿಡಿಯೋಕ್ಕೆ ಫಾರ್ಮುಲಾ 2l+1. ಸೊ ಅದ್ರ ಪ್ರಕಾರ ಎಸ್ಗೆ ಒಂದೇ ಓರಿಯೆಂಟೇಷನ್ನು, ಪಿಗೆ 3 ಓರಿಯೆಂಟೇಷನ್ಸ್ ಇರುತ್ತೆ, ಅದಕ್ಕೆ 3 ಡಿವಿಷನ್ಸ್ ಮಾಡಿದ್ದೀನಿ. ಡಿಗೆ ಹೋದಾಗ 5 ಓರಿಯೆಂಟೇಷನ್ಸ್ ಇರುತ್ತೆ, ಎಫ್ಗೆ ಹೋದಾಗ 7 ಓರಿಯೆಂಟೇಷನ್ಸು ಇರ್ತದೆ ಅನ್ನೋದನ್ನ ನಾವು ಲೆಕ್ಕ ಮಾಡಿದ್ವಿ. ಲಾಸ್ಟಿಗೆ ಸ್ಪಿನ್ ಕ್ವಾಂಟಮ್ ನಂಬರು. ಸೊ ನೀವು ಮಲ್ಟಿ ಎಲೆಕ್ಟ್ರಾನ್ ಆಟಮ್ಗೆ ಕ್ಯಾರೆಕ್ಟರೈಸ್ ಮಾಡಬೇಕು ಅಂದರೆ 4 ಬೇಕಾಗುತ್ತೆ, ಬಟ್ ಸಿಂಗಲ್ ಎಲೆಕ್ಟ್ರಾನ್ಗಾದರೆ 3 ಸಾಕಾಗುತ್ತೆ. ಅರ್ಥ ಆಯ್ತಾ. ಸೊ ಸ್ಪಿನ್ ಕ್ವಾಂಟಮ್ ನಂಬರ್ ಅಂದರೆ ಎಲೆಕ್ಟ್ರಾನ್ಗೆ 2 ಮೋಷನ್ಸ್ ಇರುತ್ತೆ, ಒಂದು ಕ್ಲಾಕ್ ವೈಸ್, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸು. ಕ್ಲಾಕ್ ವೈಸ್ ಇದ್ದರೆ ಪ್ಲಸ್ ಆಫ್ ಅಂತ ಬರಿತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಮೈನಸ್ ಆಫ್ ಅಂತೇಳಿ ಬರಿತೀವಿ. ಸೊ ಇದಿಷ್ಟು ನಿಮಗೆ ಕ್ವಾಂಟಮ್ ನಂಬರ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಓಕೆ. ಈಗ ನಾವು ಕ್ವಾಂಟಮ್ ನಂಬರ್ಸ್ ಮೇಲೆ ನಿಮ್ಮ ಇಂಟೆಕ್ಸ್ಟಲ್ಲಿ 1-2 ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದು ಫಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ವಿತ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n=3. ಇದು ಸಿಂಪಲ್ ಆಗಿ ಮಾಡ್ಬೋದು ನೋಡಿ. n=3 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್, ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಇದು ಕೊಟ್ಟಾಗ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಕಂಡುಹಿಡಿಬೇಕು ಅಂದರೆ ಸಿಂಪಲ್ ಆಗಿ ನೀವು n² ಅಂತ ಮಾಡಿದ್ರೆ ಆಗುತ್ತೆ, n². ಸೊ n² ಎಷ್ಟಾಗುತ್ತೆ, 3². ಸೊ =9 ಆಗುತ್ತೆ. ಸೊ 9 ಆರ್ಬಿಟಲ್ಸ್ ಇರುತ್ತೆ ಅಂತ ನಾವು ಹೇಳ್ಬೋದು. ಅಥವಾ ಇನ್ನೊಂದು ವೇನಲ್ಲೂ ನಾವು ಇದನ್ನು ವೆರಿಫೈ ಮಾಡ್ಕೋಬೋದು. ಹೇಗೆ ನೋಡ್ಕೊಳ್ಳಿ. ಈಗ n=3 ಅಂದಾಗ ಎಲ್ ವ್ಯಾಲ್ಯೂ ಏನಾಗುತ್ತೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. n ಏನಪ್ಪ, 0 to n-1 ಅಲ್ವಾ. ಎಲ್ ವ್ಯಾಲ್ಯೂ 0 to n-1 ಅಂದರೆ ಎಷ್ಟಾಗುತ್ತೆ ಅವಾಗ, 0 to 3-1 ಆಗುತ್ತಾ ಎಲ್ ವ್ಯಾಲ್ಯೂ. ಸೊ 0 to 2 ಅಂದರೆ 0 to 2 ಅಂದರೆ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಏನಂತ ಬರ್ಕೋಬೇಕು, 0 1 2 ಅಂತ ಹೇಳಿಬಿಟ್ಟು. ಸೊ 0 ಬಂದರೆ ಎಸ್, 1 ಬಂದರೆ ಪಿ, 2 ಬಂದರೆ ಡಿ. ಅದು ಥರ್ಡ್ ಶೆಲ್ ಆಗಿರೋದ್ರಿಂದ 3s 3p 3d ಅಂತ ಗೊತ್ತಿದೆ ನಮಗೆ. ಜೊತೆಗೆ ಎಸ್ಸಿಗೆ ಓರಿಯೆಂಟೇಷನ್ಸು ಒಂದೇ, ಅದನ್ನು ನಾವು ಪ್ರೂವ್ ಮಾಡಿದ್ದೀನಿ. ಪಿಗೆ ಓರಿಯೆಂಟೇಷನ್ಸ್ ಎಷ್ಟಿರುತ್ತೆ, 3 ಇರುತ್ತೆ. ಡಿಗೆ ಓರಿಯೆಂಟೇಷನ್ಸ್ ಎಷ್ಟಿರುತ್ತೆ, 5 ಇರುತ್ತೆ, ಹೌದು ತಾನೇ. ಸೊ ಈಗ ಲೆಕ್ಕಾಚಾರ ಮಾಡಿ, ಇಲ್ಲಿ 5 ಇದೆ, 5 + 3 8 ಆಯಿತು, 8 + 1 9 ಆಯಿತು. ಟೋಟಲಿ 9 ಆರ್ಬಿಟಲ್ಸ್ ಇರುತ್ತೆ. ನಿಮಗೆ ಇದು ಗೊತ್ತಾಗಲ್ಲ ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ. ಬಟ್ ಇದು ಕಲ್ತ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಕೆಲವು ಸಲ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ಇದು ಅವಶ್ಯಕತೆ ಇರುತ್ತೆ ನಿಮಗೆ. ಪರ್ಟಿಕ್ಯುಲರಾಗಿ 3p ಎಷ್ಟು 3d ಎಷ್ಟು ಅಂತ ಕೇಳಿದಾಗ, ಹಾಗಾಗಿ ಎರಡೂ ನೆನ್ಪಿಟ್ಕೊಂಡಿದ್ರೆ ಒಳ್ಳೆಯದು, ಓಕೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ಈ ಪ್ರಾಬ್ಲಮ್ ನೋಡಿ ಏನು ಹೇಳುತ್ತೆ ಅಂದರೆ, ಯೂಸಿಂಗ್ SPDF notations ಡಿಸ್ಕ್ರೈಬ್ ದ ಆರ್ಬಿಟಲ್ಸ್ ವಿತ್ ದ ಫಾಲೋವಿಂಗ್ ಕ್ವಾಂಟಮ್ ನಂಬರ್ಸ್. ಈಗ ಅವರು ಕ್ವಾಂಟಮ್ ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ, ನಾವು ಅದಕ್ಕೆ ಸಿಂಬಲ್ ಬರೀಬೇಕಷ್ಟೇ, ಓಕೆ. ಲೊಕೇಶನ್ಗೆ ಬರೀಬೇಕು ಸಿಂಬಲ್ಲು. ಈಗ ನೋಡಿ, ಫಸ್ಟ್ ಒನ್ ಏನಂತ ಕೊಟ್ಟಿದ್ದಾನೆ, n=2. ಸೊ n=2 ಕೊಟ್ಟರೆ ಅದು ಸೆಕೆಂಡ್ ಶೆಲ್ ಅಂತ ಹೇಳ್ಬಿಟ್ಟು ಅಲ್ವಾ, ಎಲ್ ಶೆಲ್ 2 ಅಂತ ಹಾಕೊಂಡೆ. ಈಗ l=1 ಅಂತ ಕೊಟ್ಟಿದ್ದಾನೆ. ಈಗ ಫಸ್ಟ್ ಇನ್ನೊಂದ್ಸಲ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಈಗ l=0 ಇದ್ದರೆ ಯಾವ ಆರ್ಬಿಟಲು, ಎಸ್. 1 ಇದ್ದರೆ ಪಿ, 2 ಇದ್ದರೆ ಡಿ, 3 ಇದ್ದರೆ ಎಫ್. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ l=1 ಅಂತಿದೆ. ಸೊ 1 ಅಂದರೆ ಅದೇನು, ಪಿ. ಸೊ ಇದು 2p.
ಸೊ ಈ ಕ್ವಾಂಟಮ್ ನಂಬರ್ಸು ಯಾವ ಆರ್ಬಿಟಲ್ನ ರೆಪ್ರೆಸೆಂಟ್ ಮಾಡುತ್ತೆ, 2p ಆರ್ಬಿಟಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ನೋಡೋಣ, n ಇಸ್ ಈಕ್ವಲ್ ಟು 4 ಇದೆ. ಸೊ 4 ಬರ್ಕೋತೀನಿ ಮೇನ್ ಶೆಲ್ಲು. ಅದರಲ್ಲಿ L ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾನೆ, 0. ಸೊ L 0 ಅಂದರೆ ಅಲ್ವಾ, L 0 ಅಂದರೆ ಅದು ಯಾವ ಆರ್ಬಿಟಲ್ಲು, ಎಸ್ ಆರ್ಬಿಟಲ್ಲು. ಸೊ ಇಟ್ ಬಿಕಮ್ 4s ಆಯಿತು. ಹಾಗೆ n ಇಸ್ ಈಕ್ವಲ್ ಟು 5 ಅಂತಿದೆ ಮೇನ್ ಶೆಲ್ಲು. ಸೊ 5 ಬರ್ಕೋತೀನಿ. L ಇಸ್ ಈಕ್ವಲ್ ಟು 3 ಅಂತಿದೆ. ಸೊ L 3 ಬರೋದು ಯಾವ ಆರ್ಬಿಟಲ್ಗೆ, ಎಫ್ ಆರ್ಬಿಟಲ್ಗೆ. ಸೊ ಅದೇನಾಯಿತು, 5f ಆಯಿತು. ಆನ್ಸರ್ ಇಸ್ 5f ಅಷ್ಟೇ. ಓಕೆ, ನೆಕ್ಸ್ಟು n ಇಸ್ ಈಕ್ವಲ್ ಟು 3, L ಇಸ್ ಈಕ್ವಲ್ ಟು 2 ಅಂತಿದೆ. ಸೊ n ಇಸ್ ಈಕ್ವಲ್ ಟು 3, ಮೇನ್ ಶೆಲ್ಲು 3 ಅಂತ ಬರ್ಕೋತೀನಿ. L ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. L ಇಸ್ ಈಕ್ವಲ್ ಟು 2 ಅಂದರೆ ಅದು ಯಾವ ಆರ್ಬಿಟಲು, ಡಿ ಆರ್ಬಿಟಲು. ಸೊ ಇಟ್ ಬಿಕಮ್ಸ್ 3d. ಇಷ್ಟೇ ಆನ್ಸರು. ಓಕೆನಾ. ಸೊ ಆ ಕೊಟ್ಟಿರೋ ಕ್ವಾಂಟಮ್ ನಂಬರ್ಸು ಯಾವ ಆರ್ಬಿಟಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ಬರೀಬೇಕು. ಸೊ ಒಂದು 2p ಆಗುತ್ತೆ, ಇನ್ನೊಂದು 4s ಆಗುತ್ತೆ, 5f ಆಗುತ್ತೆ, 3d ಆಗುತ್ತೆ. ಈ ರೀತಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಫೇಲ್ಯೂರ್ ಆಗೋದಕ್ಕೆ ಮೇಯ್ನ್ 2 ರೀಸನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಹೇಗೆ ಅರೈಸ್ ಆಯಿತು, ಯಾರು ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು, ಎಷ್ಟನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಅದಾದಮೇಲೆ ಆರ್ಬಿಟ್ಟು ಮತ್ತು ಆರ್ಬಿಟಲ್ಗಳಿಗೂ ಇರುವಂಥ ಡಿಫ್ರೆನ್ಸಸ್ ನಮ್ಗೆ ಗೊತ್ತಾಯಿತು. ಅದಾದ ನಂತರ ನಾವು ಈ ಶ್ರಾಡಿಂಗರ್ ವೇವ್ ಈಕ್ವೇಷನ್ ಏನು ಮಾಡಿದ್ವಿ, ನಾವು ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ಮಲ್ಟಿ ಎಲೆಕ್ಟ್ರಾನ್ ಆಟಮ್ಗಳಿಗೆ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡ್ವಿ. ಅದಾದಮೇಲೆ ನಾವು ಕ್ವಾಂಟಮ್ ನಂಬರ್ಸನ್ನು ಕಲ್ತ್ವಿ. ಅದರಲ್ಲಿ 4 ಕ್ವಾಂಟಮ್ ನಂಬರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಇವತ್ತು. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರು. ಮತ್ತು ಈ ಕ್ವಾಂಟಮ್ ನಂಬರ್ಸ್ ಮೇಲೆ 2 ನ್ಯೂಮರಿಕಲ್ಸ್ನ ಇವತ್ತು ಸಾಲ್ವ್ ಮಾಡಿದ್ದೀವಿ. ಓಕೆನಾ. ಸೊ ಇನ್ನೊಂದಷ್ಟು ಕಾನ್ಸೆಪ್ಟ್ನ ನಾವು ಅಟಾಮಿಕ್ ಸ್ಟ್ರಕ್ಚರ್ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆನಾ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.